ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖದ ಪಾರ್ಶ್ವವಾಯು ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅರವಿಂದ್ ರಾವ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹೊಳಪಿನ ಮುಖ ಇರ್ಬೋದು, ಮುಖದ ಆರೋಗ್ಯ ಇರ್ಬೋದು, ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದರೆ ಮುಖದ ಮೇಲೆ ಸ್ವಲ್ಪ ಕಲೆ ಬಂದರೂ ಕೂಡ ಅದು ಚಿಂತೆಗೆ ಕಾರಣ ಆಗುತ್ತೆ. ಹಾಗಿದ್ರೆ ಈ ಒಂದು ಮುಖದ ಪಾರ್ಶ್ವವಾಯು ಬಂದರೆ ಯಾವ ರೀತಿ ಇರಬೇಡ ಪರಿಸ್ಥಿತಿ? ಹಾಗಿದ್ರೆ ಏನಿದು ಮುಖದ ಪಾರ್ಶ್ವವಾಯು? ಇದಕ್ಕೆ ಪರಿಹಾರಗಳೇನು? ಇದು ಯಾವ ಕಾರಣದಿಂದ ಬರುತ್ತೆ? ಎಲ್ಲ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಮುಖದ ಪಾರ್ಶ್ವವಾಯು ಅಂದರೆ ಏನು ಅಂತ? ಯೂಶ್ವಲಿ ಮುಖದ ಪಾರ್ಶ್ವವಾಯು ಅಂತ ಹೇಳಿದ್ರೆ ಫೇಶಿಯಲ್ ಪಾಲ್ಸಿ ಅಂತ ಹೇಳ್ತಾರೆ. ಫೇಶಿಯಲ್ ಪಾಲ್ಸಿ ಅಂದರೆ ಯೂಶ್ವಲಿ ನಮ್ಮ ಮುಖದಲ್ಲಿ ನಮ್ಮ ಮುಖ ಎಷ್ಟು ಚಿಕ್ಕದಾದರೂ ಸಹ ಆ ಮುಖದಲ್ಲಿ ಒಂದು 20ರಿಂದ 40ರವರೆಗೆ ಸಣ್ಣ ಸಣ್ಣದಾದ ಮಸಲ್ಸ್ ಅಥವಾ ಏನು ಸ್ನಾಯುಗಳು ಅಂತ ಏನು ಹೇಳ್ತೇವೆ. ಸೊ ಸಣ್ಣ ಸಣ್ಣ ಮುಖದಲ್ಲಿ ಸ್ನಾಯುಗಳಿರುತ್ತೆ. ಆ ಸ್ನಾಯುಗಳು ವರ್ಕ್ ಮಾಡಿದಾಗ ನಮಗೆ ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನೋದು ಬರುತ್ತೆ. ನಾವು ನಗುವುದಿರ್ಬೋದು, ಅಥವಾ ನಾವೇನಾದರೂ ದೃಷ್ಟಿ ನೋಡುವುದಿರ್ಬೋದು, ಅಥವಾ ಸ್ಮೈಲ್ ಮಾಡೋದು, ನಾವು ಅಳುವುದಿರ್ಬೋದು, ಬೇಜಾರು ಮಾಡ್ಕೊಳ್ಳುವಂಥದ್ದು, ಎಲ್ಲದರಲ್ಲೂ ಸಹ ಒಂದು ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಇವೆಲ್ಲ ಎಕ್ಸ್ಪ್ರೆಷನ್ಸ್ ನಮಗೆ ಹೇಗೆ ಬರುತ್ತೆ ಅಂದರೆ ಈ ಎಲ್ಲ ಮುಖದಲ್ಲಿರುವಂತಹ ಸ್ನಾಯುಗಳು ಅದು ಕಾಂಟ್ರಾಕ್ಟ್ ಆದಾಗ ನಮಗೆ ನಮ್ಮ ಮುಖದಲ್ಲಿ ಬೇರೆ ಬೇರೆ ತರಹದ ಈ ಎಕ್ಸ್ಪ್ರೆಷನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಏನು ಹೇಳ್ತೇವೆ, ಅದರಿಂದ ಯೂಶಲಿ ಬರುತ್ತೆ. ಈ ಎಲ್ಲ ಸಣ್ಣ ಸಣ್ಣ ಮಾಂಸಗಳಿಗೆ, ಈ ಸ್ನಾಯುಗಳಿಗೆ ಒಂದು ನರ್ವ್ ಸಪ್ಲೈ ಅಂತ ಇರುತ್ತೆ. ಅದು ಆಕ್ಟ್ ಆಗಲಿಕ್ಕೆ there is a need for a nerve supply. So that nerve which supplies all these muscles, that we call it as a facial nerve. It supplies all these small muscles through small tiny branches. ಸೊ ಈ ಫೇಶಿಯಲ್ ಪಾಲ್ಸಿ ಆದಾಗ ಈ ಬ್ರೈನಿಂದ ಮುಖದವರೆಗೆ ಬರುವ ಆ ಫೇಶಿಯಲ್ನ ಅವ್ರ ಕೋರ್ಸ್ನಲ್ಲಿ ಬರುವ ದಾರಿಯಲ್ಲಿ ಏನಾದರೂ ಅಡಚಣೆ ಆದಾಗ, ಇನ್ಫೆಕ್ಷನ್ ಆದಾಗಲ, ಅಥವಾ ಏನಾದರೂ ಬೇರೆ ಬೇರೆ ಸುಮಾರು ಕಾರಣಗಳಿಂದ ಏನಾದರೂ ಪ್ರಾಬ್ಲಮ್ ಆದಾಗ ಅಲ್ಲಿಗೆ ಬರುವಂಥ ಸಿಗ್ನಲ್ಸು ಸ್ಟಾಪ್ ಆಗಿ ಈ ಮುಖದ ಮಾಂಸದ ಈ ಸ್ನಾಯುಗಳು ಕೆಲಸ ಮಾಡುವುದು ನಿಂತೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಫೇಶಿಯಲ್ ಪಾಲ್ಸಿ ಅಥವಾ ಮುಖದ ಪಾರ್ಶ್ವವಾಯು. ಹಾಗಿದ್ರೆ ಮುಖದ ಪಾರ್ಶ್ವವಾಯು ಬರಲಿಕ್ಕೆ ಏನೆಲ್ಲ ಕಾರಣಗಳಿವೆ ಅಂತ? ಮುಖದ ಪಾರ್ಶ್ವವಾಯು ಬರಲಿಕ್ಕೆ ಸುಮಾರು ಕಾರಣಗಳುಂಟು. ಒಂದು, ಬ್ರೈನಿಂದ ಶುರುವಾಗುವಂತಹ ಈ ಫೇಶಿಯಲ್ ನಾವು ಅದಕ್ಕೆ ಅಫೆಕ್ಟ್ ಆಗಬೇಕು ಅಂದರೆ ಏನಾದರೂ ಬ್ರೈನ್ ಟ್ಯೂಮರ್ ಇರ್ಬೋದು. ಆ ಬ್ರೈನ್ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗ್ತದೆ ಫೇಶಿಯಲ್ ನಾವು ಆ ರೀಜನಲ್ಲಿ ಕೂಡ ಏನಾದರೂ ಬ್ರೈನ್ ಟ್ಯೂಮರ್ ಇರಬಹುದು. ಅಲ್ಲಿ ಅದಕ್ಕೆ ಅಬ್ಸ್ಟ್ರಕ್ಷನ್ ಆಗಿ ಅಲ್ಲಿ ಸಿಗ್ನಲ್ಸ್ ಪಾಸ್ ಆಗದಂಗೆ ಆಗಲಿಕ್ಕೆ, ಅಥವಾ ಅದರ ಪಾಸ್ ಆಗುವ ಜಾಗದಲ್ಲಿ ಏನಾದರೂ ಅಕೋಸ್ಟಿಕ್ ನ್ಯೂರೋಮಾ, ಸೊ ಅಥವಾ ಬೇರೆ ಏನಾದರೂ ನರ್ವ್ ಏನಾದರೂ ಉರಿಯೂತ ಆಗಿರ್ಬೋದು, ಇನ್ಫ್ಲಮೇಷನ್ ಅಂತ ಏನು ಕರಿತೇವೆ, ಅದು ಮೇ ಬಿ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದರಿಂದ ಕೂಡ ಆಗ್ಬೋದು. ಅಥವಾ ಯಾವುದಾದ್ರೂ ಈಗ ಆಪರೇಷನ್ ಮಾಡುವಾಗ ಇಮ್ಯಾಜಿನ್ ಈ ಪ್ಯಾರೋಟಿನ್ ಅನ್ನೋ ಒಂದು ಗ್ಲ್ಯಾಂಡ್ ಇರುತ್ತೆ ನಮಗಿಲ್ಲಿ, ಇದು ಸಲೈವರಿ ಗ್ಲ್ಯಾಂಡ್. ಸೊ ಅದರ ಮೂಲಕ ಕೂಡ ಈ ಫೇಶಿಯಲ್ ನಾವು ಪಾಸ್ ಆಗಿರುತ್ತೆ. ಈ ಪ್ಯಾರೋಟಿಡ್ ಗ್ಲ್ಯಾಂಡಿನ ಏನಾದರೂ ಒಂದು ಟ್ಯೂಮರ್ ಅಥವಾ ಈ ಸ್ವೆಲ್ಲಿಂಗ್ ಇದ್ದರೆ ಈ ಸರ್ಜರಿ ಮಾಡುವಾಗ ತುಂಬ ದೊಡ್ಡದಾಗಿ ಆ ಪ್ಯಾರೋಟಿಡ್ ಟ್ಯೂಮರ್ ಇದ್ದು ಆ ನರ್ವ್ಸ್ ಸುತ್ತಲೂ ಕೂಡ ಬೆಳೆದಿದ್ರೆ ಆಪರೇಷನ್ ಮಾಡಿ ಅದನ್ನು ಗಡ್ಡೆಯನ್ನು ಬಿಡಿಸುವಾಗ ಕೂಡ ಆಪರೇಷನ್ ಸಮಯದಲ್ಲಿ ಆ ಫೇಶಿಯಲ್ ನರ್ವ್ಗೆ ಇಂಜುರಿ ಆಗಬಹುದು. ಸೊ ಒಂದು ಗಡ್ಡೆ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ಅಥವಾ ಅಕೋಸ್ಟಿಕ್ ನ್ಯೂರೋಮಾ, ಅಥವಾ ಆಪರೇಷನ್ ಮಾಡುವ ಸಮಯದಲ್ಲಿ ಆಗುವಂತಹ ಇಂಜುರಿ, ಅಥವಾ ಬೇರೆ ಏನಾದರೂ ಇನ್ಫೆಕ್ಷನ್ಸ್, ಇವೆಲ್ಲ ಕಾರಣಗಳಿಂದ ಕೂಡ ಈ ಫೇಶಿಯಲ್ ಪಾಲ್ಸಿ ಬರುವ ಸಾಧ್ಯತೆಗಳು ಉಂಟು. ಓಕೆ, ಹಾಗಿದ್ರೆ ಇದಕ್ಕೆ ಏನಾದರೂ ಪ್ರತ್ಯೇಕವಾದ ಲಕ್ಷಣಗಳು ಆ ಥರ ಏನಾದರೂ ಗೋಚರ ಆಗತ್ತಾ? ಹೇಗೆ? ಹೌದು, ಯೂಶಲಿ ಏನಂದರೆ ಮೋಸ್ಟ್ ಆಫ್ ಟೈಮ್ಸ್ ವಾಟ್ ವಿ ಕಾಲ್ ಇಟ್ ಅಸ್ ದೆರ್ ವಿಲ್ ಬಿ ಎ ಕ್ಲಸ್ಟರ್ ಆಫ್ ಪ್ರಾಬ್ಲಮ್ಸ್. ಒಂದು ಈ ಗುಂಪು ಪ್ರಾಬ್ಲಮ್ಸಿನ ಗುಂಪು ಇರುತ್ತೆ. ಅದಕ್ಕೆ ಆ್ಯಕ್ಚುಲಿ ವಾಟ್ ವಿ ಕಾಲ್ ಇಟ್ ಅಸ್ ಎಕ್ಸ್ಪ್ರೆಷನ್ಲೆಸ್ ಫೇಸ್ ಅಂತ. ನಾರ್ಮಲ್ ಏನಾಗುತ್ತೆ, ನಮ್ಮ ಮುಖವನ್ನು ನೋಡಿದಾಗ ಯೂಶಲಿ ಅವ್ರು ಯಾವ ರೀತಿ ಇದ್ದಾರೆ, ಒಂದು ಸಿಟ್ಟಾಗಿದ್ದಾರೋ ಅಥವಾ ಖುಷಿಯಲ್ಲಿದ್ದಾರೋ ಅಥವಾ ಬೇಜಾರಿನಲ್ಲಿದ್ದಾರೋ ಅಂತ ನಮಗೆ ಆಲ್ಮೋಸ್ಟ್ ಯಾರನ್ನಾರು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಅವ್ರು ಯಾವ ರೀತಿ ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡ್ತಾ ಇರೋದ್ರಿಂದ, ಅಬ್ಸರ್ವ್ ಮಾಡೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇಂಥವರಿಗೆ ಯಾರಿಗೆ ಫೇಶಿಯಲ್ ಪಾಲ್ಸಿ ಆಗಿರುತ್ತೋ ಅವರಿಗೆ ಈ ಮುಖದ ಮಾಂಸಗಳಿಗೆ ನರ್ವ್ ಸಪ್ಲೈ ಕಟ್ಟಾಗಿರೋದ್ರಿಂದ ನಾರ್ಮಲ್ ಆಗಿ ಈ ಎಕ್ಸ್ಪ್ರೆಷನ್ಸ್ಗಳು ಹೋಗ್ಬಿಟ್ಟಿರುತ್ತೆ. because they cannot express their feelings, because they can't the muscles of the face are not functioning. ಸೊ ಫೇಸ್ ಅವರು ಬೇಜಾರು ಮಾಡಿದಾರೋ ಅಥವಾ ಖುಷಿಯಾಗಿದ್ದಾರೋ ಯಾವುದು ಗೊತ್ತಾಗದಾಗೆ ಆಗುತ್ತೆ. ಫೇಸ್ ವಿಲ್ ಬಿಕಮ್ ಎಕ್ಸ್ಪ್ರೆಷನ್ಲೆಸ್. ಮತ್ತು ಏನಾಗುತ್ತೆ, ಒಂದು ಸೈಡು ಈ ಪ್ಯಾರಾಲಿಸಿಸ್ ಆದಾಗ ಇದು ಇನ್ನೊಂದು ಸೈಡ್ ನಾರ್ಮಲ್ ಸೈಡಿಗೆ ಅದು ಪುಲ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಒನ್ ಸೈಡ್ ಡಿವಿಯೇಷನ್ ಆಫ್ ದ ಫೇಸ್.
ಸೊ ಈ ಆ್ಯಂಗಲ್ ಆಫ್ ದ ಮೌತ್ ಏನು ಕರಿತೀವಿ, ಒಂದು ಬಾಯಿನ ಒಂದು ಸೈಡ್ ನಮಗೆ ಒಂದು ಸೈಡು ಡಿವಿಯೇಷನ್ ಆಗಿರುತ್ತೆ. ಆ್ಯಂಡ್ ಒನ್ ಸೈಡ್ ಯಾವ ಜಾಗದಲ್ಲಿ ಅವರಿಗೆ ನೋವು ಪಾಲ್ಸಿ ಆಗಿರುತ್ತೋ ಅವರಿಗೆ ಐಲಿಡ್ ಕೂಡ ಕ್ಲೋಸರ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದೇ ವಿಲ್ ಹ್ಯಾವ್ ಈ ನಮ್ಮ ಬಾಯಿಲಿ ನಾವು ಊಟ ಮಾಡುವಾಗಲಿ ಏನಾದ್ರು ಮಾಡುವಾಗಲಿ ನೀರು ಕುಡಿಯುವಾಗ ನಮ್ದೇನಾಗುತ್ತೆ, ದೆರ್ ವಿಲ್ ಬಿ ಕಂಟ್ರೋಲ್, ನಮ್ಮದು ಬಾಯಿನಲ್ಲಿ ಕಂಟ್ರೋಲ್ ಆಗಿ ಒಳಗಡೆ ಹೋಗುತ್ತೆ. ಸೊ ಬಿಕಾಸ್ ದೆರ್ ಇಸ್ ಅ ವೀಕ್ನೆಸ್ ಇನ್ ದ ಮಸಲ್ಸ್, ಸೊ ಅವರಿಗೆ ನಾವು ಕುಡಿಯುವ ಪದಾರ್ಥ ಆಗಿರ್ಬೋದು, ನೀರಾಗಿರ್ಬೋದು, ಅದು ಹೊರಗಡೆ ಲೀಕ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಸೊ ಇದೆಲ್ಲ ಪ್ರಾಬ್ಲಮ್ಸು ಈ ಫೇಶಿಯಲ್ ಪಾಲ್ಸಿ ಆಗಿರೋರಿಗೆ ಈ ರೀತಿ ಕಂಡು ಬರುತ್ತೆ. ಓಕೆ, ಹಾಗಿದ್ರೆ ಇದು ಒಂದೇ ಸೈಡ್ಗೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇಲ್ಲ ಎರಡು ಸೈಡ್ ಕೂಡ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಹೆಚ್ಚಿನ ಅಂಶ ಯೂಶಲಿ ಇದು ಒಂದು ಸೈಡಿಗೆ ಕಾಮನ್ ಆಗಿ ಆಗುವಂಥದ್ದು, ಬಟ್ ಎರಡು ಸೈಡ್ ಸಹ ಆಗುವ ಸಾಧ್ಯತೆಗಳು ಉಂಟು. ನಾರ್ಮಲ್ ಆಗಿ ನಾವು ನೋಡುವಂಥದ್ದು ಯೂಶಲಿ ಒಂದು ಸೈಡಿಗೆ ಎಫೆಕ್ಟ್ ಆಗುತ್ತೆ, ಬಟ್ ಎರಡು ಸೈಡ್ ಸಾಧ್ಯತೆಗಳು ಸಹ ಉಂಟು. ಓಕೆ, ಏನೆಲ್ಲ ತೊಂದರೆಗಳು ಬರುವಂಥ ಚಾನ್ಸಸ್ ಇದೆ ಅಂತ ಪಾರ್ಶ್ವವಾಯುವಿಂದಾಗಿ? ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಮೇನ್ಲಿ ದೆರ್ ವಿಲ್ ಬಿ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಫಂಕ್ಷನಲ್ ಪ್ರಾಬ್ಲಮ್ಸ್. ಕಮಿಂಗ್ ಟು ಸೋಷಿಯಲ್ ಪ್ರಾಬ್ಲಮ್ಸ್, ಸೊ ಅವರಿಗೆ ಏನಾಗುತ್ತೆ, ಮಾನಸಿಕವಾಗಿ ಕೂಡ ಸ್ವಲ್ಪ ಆಘಾತ ಆಗುತ್ತೆ. ಬಿಕಾಸ್ ಅವರಿಗೆ ಗೊತ್ತಾಗುತ್ತೆ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಬರ್ತಾ ಇಲ್ಲ, ಬೇರೆಯವರಿಗೆ ನಾನು ಯಾವಾಗಲೂ ಮುಖದಲ್ಲಿ ಒಂಥರ ಡಲ್ ಆಗಿ ಕಾಣಿಸ್ತಾ ಇದೆ, ನಾನು ಅವರಿಗೆ ಸ್ಮೈಲ್ ಮಾಡಲಿಕ್ಕಾಗಲಿ ಏನಾದ್ರು ಮಾತಾಡ್ಲಿಕ್ಕೆ ಕೂಡ ಅವರ ಮಾತು ಸ್ಪಷ್ಟವಾಗಿ ಹೊರಡೋದಿಲ್ಲ. ಸೊ ಮತ್ತು ಅವ್ರದ್ದು ಬಾಯಿ ಡಿವೇಷನ್ ಆಗಿರೋದ್ರಿಂದ ಅವ್ರ ಮುಖ ಅವರು ನೋಡಿಕೊಂಡಾಗ ಅವರಿಗೆ ದೇ ವಿಲ್ ಹ್ಯಾವ್ ದಟ್ ಪ್ರಾಬ್ಲಮ್ ವಿತ್ ದ ಸೆಲ್ಫ್ ಎಸ್ಟೀಮ್. ನಾವು ನಮ್ಮ ಮುಖವನ್ನು ನೋಡಿಕೊಂಡಾಗ ಸರಿಗಿಲ್ಲ ಅನ್ಸಿದ್ರೆ ಪ್ರಾಬ್ಲಿ ದೇ ವಿಲ್ ಹ್ಯಾವ್ ಪ್ರಾಬ್ಲಮ್ ವಿತ್ ದ ಸೋಷಿಯಲ್ ಇಂಟ್ರಾಕ್ಷನ್ಸ್. ಈಗ ಬೇರೆಯವ್ರನ್ನ ಮೀಟ್ ಮಾಡುವಾಗ ನಾನು ಸರಿಗಿಲ್ಲ, ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಸರಿಯಾಗಿ ಬರ್ತಾ ಇಲ್ಲ, ಅವರಿಗೆ ನಾನು ಸರಿಯಲ್ಲ, ನಾರ್ಮಲ್ ಅಲ್ಲ ಅನ್ನುವ ಅವರ ಮನೋಭಾವನೆ ಅವರಲ್ಲಿ ಉಂಟಾಗುತ್ತೆ. ಅದರೊಟ್ಟಿಗೆ ಅವರಿಗೆ ಫಂಕ್ಷನಲ್ ಪ್ರಾಬ್ಲಮ್ಸ್ ಅಂದರೆ ಅವರ ದಿನನಿತ್ಯದ ಊಟ ಮಾಡುವುದಕ್ಕಾಗಲಿ ಅದು ಸರಿಯಾಗಿ ಫುಡ್ ಇದಾಗೋದಿಲ್ಲ, ಒಂದು ಸೈಡು ಇದಾಗ್ಬೋದು, ಅವರ ಸಲಹೆ ಕೂಡ ಒಂದು ಕಡೆ ಲೀಕ್ ಆಗ್ಬೋದು, ಅಥವಾ ನೀರು ಕುಡಿಯುವಾಗ ಅದು ಸ್ಪಿಲ್ ಆಗ್ಬೋದು ಆ ರೀತಿ. ಮತ್ತು ಏನಾದರೂ ಎಕ್ಸ್ಪ್ರೆಷನ್ ತೋರಿಸುವಾಗ ಅವರ ಮುಖದಲ್ಲಿ ಆ ರೀತಿ ಬರದೇ ಇರಬಹುದು. ಮತ್ತು ಅವರೇನಾದರೂ ನಾರ್ಮಲ್ ಆಗಿ ಮಾತನಾಡಲಿಕ್ಕೆ ಹೋದಾಗ ಅವರ ಧ್ವನಿ ತೊದಲುವಂತೆ ಆಗಬಹುದು. ಸೊ ಈ ಎಲ್ಲ ಫಂಕ್ಷನಲ್ ಪ್ರಾಬ್ಲಮ್ಸು ಮತ್ತು ಸೈಕಾಲಜಿಕಲ್ ಆರ್ ಸೋಷಿಯಲ್ ಪ್ರಾಬ್ಲಮ್ಸು ಅವರು ಫೇಸ್ ಮಾಡ್ತಾರೆ. ಓಕೆ, ಇನ್ನು ಮುಖದ ಪಾರ್ಶ್ವವಾಯು ಬರಲಿಕ್ಕೆ ಇಂತಿಷ್ಟ ವಯಸ್ಸು ಆ ಥರ ಏನಾದರೂ ಇದೆಯಾ? ಈ ವಯಸ್ಸಿನವರಿಗೆ ಮಾತ್ರ ಬರುತ್ತೆ ಹಾಗೇನಾದರೂ? ನಾರ್ಮಲ್ ಆಗಿ ಈ ಯಾರಿಗೂ ಸಹ ಬರಲಿಕ್ಕೆ ಚಾನ್ಸ್ ಇದೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕಾಂಜಿನೆಟಲ್ ಫೇಶಿಯಲ್ ಪಾಲ್ಸಿ, ಅಂದರೆ ಈ ಚಿಕ್ಕ ಮಕ್ಕಳಿಗೆ ಕೂಡ ಬರಲಿಕ್ಕೆ ಸಾಧ್ಯತೆಗಳು ಉಂಟು. ಬಟ್ ನಾರ್ಮಲ್ ಆಗಿ ಈ ಫೇಶಿಯಲ್ ಪಾಲ್ಸಿ ಅನ್ನೋದು 18ರಿಂದ 45 ವಯಸ್ಸಿನವರಿಗೆ ಜಾಸ್ತಿಯಾಗಿ ಬರಲಿಕ್ಕೆ ಚಾನ್ಸ್ ಇದೆ. ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ 18 years to 45 years there are more incidences, but it can happen to any person, any age, even in childhood, or it even ಮಿದುಳಿಗೆ ಏನಾದ್ರು ತೊಂದರೆ ಆದಾಗ ವಾಟ್ ವಿ ಕಾಲ್ ಇಟ್ ಸೆರೆಬ್ರಲ್ ಪಾಲ್ಸಿ, ಅಥವಾ ಒಳಗಡೆ ನರಗಳು ಅಲ್ಲಿಂದ ಏನಾದ್ರು ಸ್ಟ್ರೋಕ್ ಅಂತ ಆಗ್ತೀವಿ, ಅದೆಲ್ಲ ಆದಾಗಲೂ ಕೂಡ ಅದರೊಟ್ಟಿಗೆ ಇದು ಸಹ ಆಗ್ಬೋದು. ಸೊ ಹಾಗಿದ್ರೆ ಇದರ ಪರೀಕ್ಷಾ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಹೇಗೆ ಅಂತ? ಮೋಸ್ಟ್ ಆಫ್ ಟೈಮ್ಸ್ ಏನಾಗುತ್ತೆ, ಈ ಫೇಶಿಯಲ್ ಪಾಲ್ಸಿ ಅನ್ನೋದು ಇಟ್ಸ್ ಕ್ಲಿಯರ್ಲಿ ಎವಿಡೆಂಟ್. ಅಂದರೆ ಅವರ ಮುಖ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರ ಎಕ್ಸ್ಪ್ರೆಷನ್ಸ್ ಬರ್ತಾ ಇಲ್ಲ, ಅವರಿಗೆ ಈ ಹುಬ್ಬನ್ನ ಮೇಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರ ಕಣ್ಣು ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ, ಟೈಟ್ ಆಗಿ ಫುಲ್ ಓಪನ್ ಆಗೇ ಇರುತ್ತೆ, ಅಥವಾ ಒಂದು ಸೈಡ್ ನಮಗೇನು ಪ್ರಾಮಿನೆನ್ಸಸ್ ಇರುತ್ತೆ, ವಾಟ್ ವಿ ಕಾಲ್ ಇಟ್ ಎಸ್ ಸಮ್ ಗ್ರೂವ್ಸ್ ಆ್ಯಂಡ್ ಲೈನ್ಸ್ ಇರುತ್ತೆ ನಮ್ಮ ಫೇಸಲ್ಲಿ, ಅದೆಲ್ಲ ಯೂಶಲಿ ಮಾಸಿ ಹೋಗಿರುತ್ತೆ. ಮತ್ತು ಒಂದು ಫೇಸ್ ನಮ್ಮ ಬಾಯಿ ಏನಿರುತ್ತೆ ಒಂದು ಸೈಡಿಗೆ ಡಿವಿಯೇಷನ್ ಆಗಿರುತ್ತೆ. ಸೊ ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಬ್ಲೋ ದ ಏರ್. ನಾವು ನಾರ್ಮಲ್ ಆಗಿ ಬಲೂನ್ ಊದುವಾಗ ನಮಗೆ ವಿ ಆರ್ ಏಬಲ್ ಟು ಬ್ಲೋ ದ ಏರ್ ಬಿಕಾಸ್ ವಿ ಹ್ಯಾವ್ ದಟ್ ಓರಲ್ ಕಾಂಟಿನೆನ್ಸ್, ನಮಗೆ ಮಸಲ್ಸ್ ಆ್ಯಕ್ಟ್ ಆಗ್ತಿದೆ. ಸೊ ಅವರಿಗೆ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ವಿತ್ ದ ಮಸ್ಕ್ಯುಲೇಚರ್ ದೇ ಕೆನಾಟ್ ಇವನ್ ಬ್ಲೋ. ಸೊ ಈ ರೀತಿ ಅವರನ್ನು ನೋಡಿದಾಗ, ಅವ್ರನ್ನ ಜಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗಲೇ 90% ಆಫ್ ಟೈಮ್ ವಿಲ್ ಕಮ್ ಟು ನೋ ವೆದರ್ ದ ಪೇಷಂಟ್ ಇಸ್ ಹ್ಯಾವಿಂಗ್ ಎ ಫೇಶಿಯಲ್ ಪಾಲ್ಸಿ ಅಂತ. ಸೊ ಮತ್ತು ಬೇರೆ ಸಣ್ಣ ಕೆಲವು ನರ್ವ್ ಕಂಡಕ್ಷನ್ ಟೆಸ್ಟ್ಸಿಂದ ಮತ್ತು ಕೆಲವು ಸ್ಕ್ಯಾನಿಂಗ್ಗಳಿಂದ ಇದನ್ನು ಖಚಿತಪಡಿಸ್ಕೊಳ್ಬೋದು ಅದು ಅವರಿಗೆ ಆಗಿರುವಂಥದ್ದು ಫೇಶಿಯಲ್ ನೋವು ಪಾಲ್ಸಿನೇ ಅಂತ. ಸೊ ಹಾಗಿದ್ರೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಏನು ಸರ್ಜರಿ ಯಾವ ಥರ? ಚಿಕಿತ್ಸೆಯಲ್ಲಿ ಆ್ಯಕ್ಚುಲಿ ಸುಮಾರು ಹಂತಗಳುಂಟು. ಈ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ಮೆಡಿಕಲ್ ರೀಸನ್ಸ್ ಅಥವಾ ಈ ಇನ್ಫೆಕ್ಷನ್ಸಿಂದ ಕೆಲವೊಂದ್ಸಲಿ ಈ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಈ ಇನ್ಫೆಕ್ಷನ್ಗಳಿಂದ ಉರಿಯೂತಾಗಿ ನರ್ವಲ್ಲಿ ಇನ್ಫ್ಲಮೇಷನ್ ಆಗಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ನಾರ್ಮಲಿ ಇಟ್ ಈಸ್ ಟ್ರೀಟೆಡ್ ಬೈ ಎ ನ್ಯೂರಾಲಜಿಸ್ಟ್ ಆರ್ ಎ ಮೆಡಿಕಲ್ ಸ್ಪೆಷಲಿಸ್ಟ್. ಅವರು ಏನು ಮಾಡ್ತಾರೆ, ದೇ ಯೂಶಲಿ ಟ್ರೀಟ್ ದ ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ಏನಾಗಿದೆ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮತ್ತು ಅದಕ್ಕೆ ಈ ನರ್ವದ ಉರಿಯೂತ ಕಡಿಮೆ ಮಾಡಲಿಕ್ಕೆ ಹೈ ಡೋಸ್ ಆಫ್ ಸ್ಟಿರಾಯ್ಡ್ಸ್ನ ಕೊಟ್ಟು ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಾರೆ. ಒಂದ್ಸಲಿ ಈ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಈ ಆಗಿರುವಂಥ ಪ್ರಾಬ್ಲಮ್ ಸ್ಲೋ ಆಗಿ ಸೆಟ್ಲ್ ಆಗ್ತಾ ಹೋಗುತ್ತೆ. ಸೊ ಬಟ್
ಇನ್ ಅದರ್ ವೇಸ್ ಬೇರೆ ಏನಾದರೂ ಟ್ಯೂಮರ್ ಇದೆ, ಬ್ರೈನ್ನಲ್ಲಿ ಟ್ಯೂಮರ್ ಇದೆ, ಅಥವಾ ಫೇಶಿಯಲ್ ನಾವು ಹೋಗುವ ದಾರಿಯಲ್ಲಿ ಏನಾದರೂ ಅಡೆತಡೆಗಳಿದೆ, ಬ್ಲಾಕ್ ಇದೆ, ಟ್ಯೂಮರ್ ಇದೆ, ಪ್ಯಾರೋಟಿಡ್ ಗ್ಲ್ಯಾಂಡಲ್ಲಿ ಏನಾದರೂ ಟ್ಯೂಮರ್ ಇದೆ ಅಂತ ಹೇಳಿದ್ರೆ, ಸೊ ಅವಾಗ ವಿ ಮೇ ಹ್ಯಾವ್ ಟು ಡೂ ಸರ್ಜಿಕಲ್ ಥಿಂಗ್ಸ್, ಸರ್ಜಿಕಲಿ ಅದನ್ನು ರಿಪೇರ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಇವಾಗ ಸರ್ಜಿಕಲ್ ಮಾಡುವಾಗ ಏನಾದರೂ ಸರ್ಜರಿ ಮಾಡುವಾಗ ಅದು ನರ ಏನಾದರೂ ಕಟ್ಟಾದರೆ ಅವಾಗ ಏನು ಮಾಡಬೇಕಾಗತ್ತೆ ಅಂತ? ನಾರ್ಮಲ್ ಆಗಿ ಈ ರೀತಿ ಆಪರೇಷನ್ ಮಾಡುವಾಗ, ಗಡ್ಡೆ ತೆಗೆಯುವಾಗ ಈ ನರದು ಕಟ್ಟಾದರೆ ಯೂಶಲಿ ನಾವು ಆನ್ ಟೇಬಲ್ ಆಪರೇಷನ್ ಮಾಡುವಾಗಲೇ ಸಹ ಅದನ್ನು ಪ್ಲಾಸ್ಟಿಕ್ ಸರ್ಜರಿಯವರು ಹೋಗಿ ಅಲ್ಲಿ ನರಗಳನ್ನು ಕಟ್ಟಾಗಿರೋ ಜಾಗದಲ್ಲಿ ನಾವು ಅದನ್ನು ಹಾಗೇ ಸೂಚರ್ ಮಾಡ್ಬೋದು. ವಿ ಕ್ಯಾನ್ ಪ್ರೈಮರಿಲಿ ಸೂಚರ್. ಸೊ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಅದನ್ನು ಸಣ್ಣ ತುಂಬ ಅತಿ ಸೂಕ್ಷ್ಮವಾಗಿ ಕಾಣುವಂತಹ ನರನ ನಾವು ಜೋಡಣೆ ಮಾಡ್ಬೋದು. ಬಟ್ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಆಪರೇಷನ್ ಮಾಡುವಾಗ ಅವರು ಗಡ್ಡೆ ಅದನ್ನು ಸುತ್ತಿಕೊಂಡಿದ್ರೆ ಅದು ನರದ ಕೆಲ ಭಾಗವನ್ನೇ ಅವರು ತೆಗಿಬೇಕಾಗಿ ಬಂದಾಗ ಆವಾಗ ನಾವೇನು ಮಾಡ್ತೀವಿ, ವಾಟ್ ವಿ ಕಾಲ್ ದಟ್ ಪ್ರೊಸೀಜರ್ ಇಸ್ ನರ್ವ್ ಗ್ರಾಫ್ಟಿಂಗ್ ಅಂತ. ಅಂದರೆ ನಾವು ಬೇರೆ ಕೆಲವೊಂದು ನಮ್ಮ ದೇಹದಲ್ಲಿ ಕೆಲವು ಎಕ್ಸ್ಟ್ರಾ ನರ್ವ್ಸ್ ಇರುತ್ತೆ, ವಾಟ್ ವಿ ಕಾಲ್ ಇಟ್ ಎಸ್ ಸ್ಪೇರ್ ಪಾರ್ಟ್ಸ್. ಅಂದರೆ ಕೆಲವು ನರಗಳನ್ನ ನಾವು ತೆಗೆದ್ರೂ ಸಹ ನಮ್ಮ ದೇಹಕ್ಕೆ ಯಾವ ರೀತಿಯ ದೊಡ್ಡ ಹಾನಿ ಆಗೋದಿಲ್ಲ. ಅದೇ ರೀತಿ ನಮ್ಮ ಕಾಲಿನಲ್ಲಿ ಒಂದು ಸೂರಲ್ ನರ್ವ್ ಅಂತ ಇರುತ್ತೆ ಯೂಶಲಿ, ಅದನ್ನು ತೆಗೆದ್ರೂ ಕೂಡ ನಮಗೆ ಯಾವ ದೊಡ್ಡ ಪ್ರಾಬ್ಲಮ್ ನಡೆಯಲಿಕ್ಕೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ಆ ನರ್ವ್ನ ನಾವು ತೆಗೆದು ಆ ನರ್ವ್ನ ನಾವು ಗ್ರಾಫ್ಟ್ ಆಗಿ ಯೂಸ್ ಮಾಡಿ ಆ ತೆಗೆದ ಆ ಫೇಶಿಯಲ್ ನಾವು ಇಂಜುರಿ ಆದ ಜಾಗಕ್ಕೆ ನಾವು ಗ್ರಾಫ್ಟ್ ಮಾಡ್ತೇವೆ. ಆ ಸೆಗ್ಮೆಂಟ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಆಗಿರ್ಬೋದು, ಆ ಜಾಗಕ್ಕೆ ಇದನ್ನು ಇಟ್ಟು ಅದನ್ನು ಕಸಿ ಮಾಡ್ತೇವೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಫೇಶಿಯಲ್ ನಾವು ಗ್ರಾಫ್ಟಿಂಗ್. ಸೊ ಐದರ್ ವಿ ವಿಲ್ ಡೂ ಅ ಫೇಶಿಯಲ್ ನಾವು ಪ್ರೈಮರಿ ರಿಪೇರ್, ಅಂದರೆ ಅದನ್ನು ಜೋಡಣೆ ಮಾಡ್ತೇವೆ. ಅಕಸ್ಮಾತ್ ಜಾಗ ದೊಡ್ಡ ಗ್ಯಾಪ್ ಇದ್ದಾಗ ಅದನ್ನು ನಾವು ಈ ಫೇಶಿಯಲ್ ನಾವು ಗ್ರಾಫ್ಟಿಂಗನ್ನು ಮಾಡ್ತೇವೆ. ಇನ್ನು ಸರ್ಜರಿ ಮಾತ್ರ ಮಾಡಬೇಕಾಗತ್ತಾ, ಇಲ್ಲ ಮಾತ್ರೆಗಳು, ಇಂಜೆಕ್ಷನ್ ಈ ಥರ ಏನಾದರೂ ಪರಿಹಾರ ಕ್ರಮಗಳು ಇವೆಯಾ ಅಂತ ಹೇಗೆ? ಅದೇ, ದಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ದ ಕಾಸ್ ಆಫ್ ದ ಫೇಶಿಯಲ್ ನರ್ವ್ ಪಾಲಿಸಿ. ಸೊ ಇಫ್ ದಟ್ ಏನಾದರೂ ಈ ಫೇಶಿಯಲ್ ನರ್ವ್ ಪಾಲಿಸಿಗೆ ಕಾರಣ ಈ ಮೆಡಿಕಲ್ ಪ್ರಾಬ್ಲಮ್ಸ್, ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ದರೆ ಆ ಹೆಚ್ಚಿನ ಅಂಶ ಈ ಮಾತ್ರೆಗಳಿಂದ, ಇಂಜೆಕ್ಷನಿಂದ, ಸ್ಟೀರಾಯ್ಡಿಂದ ಸರಿಯಾಗುತ್ತೆ. ಬಟ್ ಟ್ಯೂಮರಿಂದ ಆಗಿದೆ ಅಥವಾ ಈ ಆಪರೇಷನ್ ಮಾಡುವಾಗ ಕಟ್ಟಾಗಿರೋದ್ರಿಂದ ಆಗಿದೆ, ಈ ರೀತಿ ಸರ್ಜಿಕಲ್ ಪ್ರಾಬ್ಲಮ್ಸ್ಗಳಿಗೆ ಆದಾಗ ಇದಕ್ಕೆ ಯಾವ ಮೆಡಿಸಿನ್ ಆಗಲಿ ಇಂಜೆಕ್ಷನ್ ಸರಿ ಆಗೋದಿಲ್ಲ. ಅದಕ್ಕೆ ಏನಿದ್ರು ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿಗಳು ಮಾಡಬೇಕಾಗುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಸರ್ಜರಿಯಿಂದಾಗಿ ತದನಂತರ ಅವರಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ? ಯೂಶಲಿ ಏನಾಗುತ್ತೆ ಅಂದರೆ, ಆಪರೇಷನ್ ಮಾಡಿದ ಮೇಲೆ ದೇರ್ ಶುಡ್ ಬಿ ಇಂಪ್ರೂವ್ಮೆಂಟ್. ಅಂದರೆ ನಾವು ಯಾವ ರೀತಿಯ ಆಪರೇಷನ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ಆಪರೇಷನ್ ಮಾಡಿದ ಮೇಲೆ ಈ ಫೇಶಿಯಲ್ ನರ್ವ್ ಗ್ರೋತ್ ಎಲ್ಲ ಆಗುವಂಥದ್ದು ಭಾರಿ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ಸ್. ಬಿಕಾಸ್ ನರ್ವ್ ಗ್ರೋತ್ ಆಗುವಂಥದ್ದು ನಮ್ಮ ದೇಹದಲ್ಲಿ ತುಂಬ ನಿಧಾನವಾದ ಗತಿಯಲ್ಲಿ ಆಗುವಂಥದ್ದು. ಸೊ ಓವರ್ ಎ ಸ್ಪ್ಯಾನ್ ಆಫ್ ಟೈಮ್ ನಾವೇನಾದರೂ ಆಪರೇಷನ್ ಮಾಡಿದಾಗ ವಾರಗಟ್ಟಲು, ತಿಂಗಳಗಟ್ಟಲೆ ಆದಮೇಲೆ ಅವರಿಗೆ ನಿಧಾನಗತಿಯಲ್ಲಿ ಅವರಿಗೆ ಏನು ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಕಾಣಲಿಕ್ಕೆ ಶುರುವಾಗುತ್ತೆ. ಆಫ್ಟರ್ ಮೇ ಬಿ 2 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು, ಸ್ಲೋ ಆಗಿ ಅದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಹಾಗಿದ್ರೆ ಯಾವ ಒಂದು ಪಾರ್ಶ್ವವಾಯುಗೆ ಯಾವ ಸರ್ಜರಿ ಉತ್ತಮವಾಗಿರುತ್ತೆ ಅಂತ? ಯೂಶಲಿ ಅದೇ, ಈಗ ಟ್ಯೂಮರ್ಸ್ ಆಗಿದ್ದರೆ ಅಥವಾ ಈಗ ಆಲ್ರೆಡಿ ಆಪರೇಷನ್ ಮಾಡುವಾಗ ಇಂಜುರಿ ಆಗಿದೆ, ಅದು ಆ ಟೈಮ್ನಲ್ಲಿ ಏನು ಆಪರೇಷನ್ಗೆ ರೀಕನ್ಸ್ಟ್ರಕ್ಷನ್ ಮಾಡಿಲ್ಲ, ಅದು ಟ್ಯೂಮರ್ ಜೊತೆಗೆ ಅದು ತೆಗೆದಾಗಿದೆ, ಅಥವಾ ಏನಾದರೂ ಟ್ಯೂಮರಿಂದ ಕಂಪ್ರೆಷನ್ ಆಗಿದೆ, ಈ ಕಾರಣಗಳಿಂದ ಏನಾದರೂ ಫೇಶಿಯಲ್ ನರ್ವ್ ಪಾಲಿಸಿ ಆಗಿದ್ದಾಗ ಅವರು ಯಾವ ಸಮಯದಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾರೆ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅವರಿಗೆ ಯಾವಾಗ ಫೇಶಿಯಲ್ ನರ್ವ್ ಪಾಲಿಸಿ ಬಂತು, ಫ್ಯೂ ವೀಕ್ಸ್ ಒಳಗಡೆ ಆಪರೇಷನ್ ಮಾಡಿದರೆ ಆಗುವ ಇಂಪ್ರೂವ್ಮೆಂಟ್ಸ್ ಕೂಡ ಫಾಸ್ಟ್ ಇರುತ್ತೆ. ತುಂಬ ಸಮಯ ಬಿಟ್ಟು 1 ವರ್ಷ ಅಥವಾ 2 ವರ್ಷ ಮಾಡಿದರೆ ಅವರಿಗೆ ಅದರ ಆಗುವ ಪರಿಣಾಮಗಳು ಆಗಲಿ, ಎಫೆಕ್ಟ್ ಆಗಲಿ, ಅದು ಕೂಡ ತುಂಬ ಸ್ಲೋ ಆ್ಯಂಡ್ ಕಡಿಮೆ ಆಗಿರುತ್ತೆ. ಹಾಗೆ ಉತ್ತಮ ಸುಧಾರಣೆಗೆ ಯಾವ ಸರ್ಜರಿ ಮಾಡಬೇಕಾಗುತ್ತೆ? ನಾರ್ಮಲ್ ಆಗಿ ನಾವೇನು ಮಾಡ್ತೇವೆ, 2-3 ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರಿಗಳು ಉಂಟು ಈ ಫೇಶಿಯಲ್ ನಾವು ಪಾಲಿಸಿ ಸರಿ ಮಾಡಲಿಕ್ಕೆ. ಆಸ್ ಮೊದಲೇ ಹೇಳ್ದಂಗೆ ಈ ಇನಿಷಿಯಲ್ ಪಾರ್ಟಲ್ಲಿ ಈ ಇಂಜೆಕ್ಷನ್ಗಳಿಂದ ಸರಿ ಆಗ್ಬೋದು. ಬಟ್ ಫೈನಲ್ ಪಾರ್ಟ್ಸ್ಗಳಿಗೆ ಏನು ಮಾಡ್ತೀವಿ ನಾವು, ಒಂದು ಆ ಮಾಂಸಗಳು ವೀಕ್ನೆಸ್ ಆಗಿರೋದ್ರಿಂದ ಬೇರೆ ಜಾಗದಿಂದ ಮಾಂಸವನ್ನು ಕೊಂಡು ಬಂದು ಆ ಜಾಗಕ್ಕೆ ಜಾಯಿನ್ ಮಾಡೋದ್ರಿಂದ ಅಲ್ಲಿರೋ ಮಾಂಸಗಳನ್ನ ಆಕ್ಟಿವೇಟ್ ಮಾಡ್ಬೋದು. ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಟೆಂಪೊರಾಲಿಸ್ ಮಸಲ್ ಟ್ರಾನ್ಸ್ಫರ್ ಅಂತ. ಅಂದರೆ ನಾವು ಹಲ್ಲು ಅಗಿಲಿಕ್ಕೆ ಅದೆಲ್ಲ ಕೆಲಸ ಮಾಡುವಂತಹ ಒಂದು ಮಾಂಸ ಇಲ್ಲಿ ನಮ್ಮ ಹಣೆಯ ಭಾಗದಲ್ಲಿ, ಈ ತಲೆಯ ಭಾಗದಲ್ಲಿ ಇರುತ್ತೆ. ಅದಕ್ಕೆ ಟೆಂಪೊರಾಲಿಸ್ ಮಸಲ್ ಅಂತ ಹೇಳ್ತೇವೆ. ಆ ಮಾಂಸನ ನಾವು ಡಿಸೆಕ್ಟ್ ಮಾಡಿ ಅದನ್ನು ಈ ಚರ್ಮದ ಅಡಿಗೆ ತಂದು ಈ ಮುಖದಲ್ಲಿರುವಂಥ ಮಾಂಸಗಳಿಗೆ ಅದನ್ನು ಜಾಯಿಂಟ್ ಮಾಡಿದಾಗ ಮುಂದೆ ಅವರಿಗೆ ಎಜುಕೇಟ್ ಮಾಡಬೇಕಾಗತ್ತೆ, ಫಿಸಿಯೋಥೆರಪಿ ಕೊಡಬೇಕಾಗತ್ತೆ. ಸೊ ಅವರು ಆ ಟ್ರೈನಿಂಗ್ ಕೊಟ್ಟ ಮೇಲೆ ಆ ಮಾಂಸನ ಅವರು ಕಾಂಟ್ರಾಕ್ಟ್ ಮಾಡೋದ್ರಿಂದ
ಈ ಮುಖದಲ್ಲಿರುವಂತಹ ಈ ಮಾಂಸಗಳು ಒಂದು ಸಾಕಷ್ಟು ಮಟ್ಟಿಗೆ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಒಂದು ವಿಧವಾದ ಸರ್ಜರಿ. ಅದೇ ರೀತಿ ಬೇರೆ ಏನು ಮಾಡ್ಬೋದು, ಈಗ ಫೇಶಿಯಲ್ ನಾವು ಕಟ್ಟಾಗಿರುವಾಗ ಅಥವಾ ಕೆಲಸ ಮಾಡದೇ ಇದ್ದಾಗ ನಾವು ಈ ಪಕ್ಕದ ಇನ್ನೊಂದು ಸೈಡಿನ ಮುಖದಲ್ಲಿ ಎರಡು ಭಾಗದಲ್ಲಿ ಕೂಡ ಫೇಶಿಯಲ್ ನರ್ವ್ಸ್ ಇರುತ್ತೆ. ಈಗ ಒಂದು ಭಾಗ ನಮಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಸರಿಯಾಗಿ ಕೆಲಸ ಮಾಡ್ತಿರುವ ಫೇಶಿಯಲ್ ನರ್ವ್ಗೆ ಇದಕ್ಕೇನು ಒಂದು ನರ್ವ್ ಗ್ರಾಫ್ಟಿಂಗ್, ಕ್ರಾಸ್ ಫೇಶಿಯಲ್ ಗ್ರಾಫ್ಟ್ ಅಂತ ಹೇಳ್ತೇವೆ. ಎರಡೂ ನರ್ವ್ಗೂ ಮಧ್ಯದಲ್ಲಿ ಒಂದು ಗ್ರಾಫ್ಟ್ ಇಟ್ಟು ಅದನ್ನು ಕನೆಕ್ಷನ್ ಕೊಟ್ಟು ಆ ಜಾಗದಿಂದ ಆ ನರಗಳು ಇಲ್ಲಿ ಬೆಳವಣಿಗೆ ಆಗಿ ಬಂದು ಈ ಕಡೆಗೆ ಬಂದು ಅದನ್ನು ಇಂಪ್ರೂವ್ಮೆಂಟ್ ಮಾಡುವ ರೀತಿಯಲ್ಲಿ ಮಾಡ್ತೇವೆ. ದಟ್ಸ್ ಕಾಲ್ಡ್ ಆಸ್ ಕ್ರಾಸ್ ಫೇಶಿಯಲ್ ಗ್ರಾಫ್ಟ್. ಈ ಇಷ್ಟೂ ಸರ್ಜರಿಗಳಿಗೂ ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ವಾಟ್ ವಿ ಕಾಲ್ ಎಸ್ ಫ್ರೀ ಫ್ಲ್ಯಾಪ್ ಸರ್ಜರಿ, ಅಥವಾ ತುಂಬ ವರ್ಷ ಆಗಿದೆ ಆಲ್ರೆಡಿ ಅವರಿಗೆ ಫೇಶಿಯಲ್ ಪಾಲ್ಸಿ ಆಗಿ 1.5 ವರ್ಷ 2 ವರ್ಷ ಆಗಿದೆ, ಈ ಯಾವ ಕ್ರಮದಿಂದನೂ ಕೂಡ ಸರಿಯಾಗೋದಿಲ್ಲ ಅಂತ ಹೇಳಿದರೆ ನಾವು ಬೇರೆ ಕಡೆ ತೊಡೆ ಅಥವಾ ಹಿಂಭಾಗ ಕಾಲಿನ ಭಾಗದಿಂದ ಮಾಂಸ ತೆಗೆದು ಅದರೊಟ್ಟಿಗೆ ಇರುವಂಥ ರಕ್ತನಾಳ, ನರ್ವ್ಸ್ ಅದೆಲ್ಲನೂ ಇದರೊಳಗೆ ಜಾಯಿಂಟ್ ಮಾಡಿ ಅದನ್ನು ಮೂಮೆಂಟ್ ಮಾಡೋ ಥರ ಮಾಡ್ತೇವೆ. ಆ ಮೂಮೆಂಟ್ ಆದಾಗ ಅಲ್ಲಿ ಮೂಮೆಂಟ್ಸು ಫೇಶಿಯಲ್ ಎಕ್ಸ್ಪ್ರೆಷನ್ಸು ಬರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಫ್ರೀ ಫ್ಲ್ಯಾಪ್ ರಿಅನಿಮೇಷನ್ ಸರ್ಜರಿ ಅಂತ ಕರಿತೇವೆ ಅದಕ್ಕೆ. ಓಕೆ, ಇನ್ನು ಸರ್ಜರಿ ಆದಮೇಲೆ ಸುಧಾರಣೆ ಆಗಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ? ನಾರ್ಮಲ್ ಆಗಿ ಫಸ್ಟ್ ಆಫ್ ಆಲ್ ಇದು ಇಟ್ಸ್ ಆ್ಯಸ್ ಐ ಟೋಲ್ಡ್ ಇಟ್ಸ್ ಎ ಸ್ಟೇಜ್ಡ್ ಸರ್ಜರಿ. ಮತ್ತು ನರ್ವ್ ಗ್ರೋತ್ಸ್ ಆಗುವಂಥದ್ದು ನಮ್ಮ ದೇಹದಲ್ಲಿ ತುಂಬ ನಿಧಾನಗತಿಯಲ್ಲಿ ಆಗುವಂಥದ್ದು. ಮೇ ಬಿ 1 ವಾರಕ್ಕೆ 1 ಮಿಲಿಮೀಟರ್ ಆ ರೀತಿ ತುಂಬ ಸ್ಲೋ ಆಗಿ ಆಗುವಂಥದ್ದು. ಸೊ ಯಾವುದೇ ಸರ್ಜರಿ ಮಾಡಿದ್ರು ಕೂಡ ಇಮಿಡಿಯೇಟ್ ರೆಸ್ಪಾನ್ಸ್ ಅವರಿಗೆ ಸಿಗೋದಿಲ್ಲ. ಅವರಿಗೆ ಆಪ್ರೇಷನ್ ಮಾಡಿದ ಮೇಲೆ ಅದು ಅದರ ಮೂಲಕವಾಗಿ ನರ್ವ್ ಅಲ್ಲಿ ಗ್ರೋತ್ ಆಗಬೇಕು. ನರ್ವ್ ಗ್ರೋತ್ ಆಗಿ ಆ ಮಾಂಸದ ವರ್ಕು ಸ್ಟಾರ್ಟ್ ಆಗಬೇಕು. ಅದಾದ ಮೇಲೆ ಅವರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಫಿಸಿಯೋಥೆರಪಿಯಿಂದ ಅವ್ರನ್ನ ಟ್ರೈನಿಂಗ್ ಮಾಡಬೇಕಾಗತ್ತೆ. ಅದೆಲ್ಲ ಸಮಯ ಆದಮೇಲೆ ಅಪ್ರಾಕ್ಸಿಮೇಟಾಗಿ ನೀವೇ ಕೇಳುವ ಪ್ರಶ್ನೆಗೆ ಒಂದು 6 ವಾರದಿಂದ 6 ತಿಂಗಳು ಸಹ ಆಗ್ಬೋದು ಕೆಲವೊಂದು ಸಲ ಅವರಿಗೆ ಒಂದು ರೆಸ್ಪಾನ್ಸ್ ಬರಲಿಕ್ಕೆ. ಬಟ್ ಸರ್ಜರಿ ಮಾಡಿದ ಮೇಲೆ ಅವರು ಕರೆಕ್ಟಾಗಿ ಫಿಸಿಯೋಥೆರಪಿ ಎಲ್ಲ ಫಾಲೋ ಮಾಡಿದರೆ ಅವರ ಮುಖದ ಎಕ್ಸ್ಪ್ರೆಷನ್ನಲ್ಲಿ ಡೆಫಿನೆಟ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಇನ್ನು ಸರ್ಜರಿ ಮಾಡದೇ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಯೂಶ್ವಲಿ ಸರ್ಜರಿ ಮಾಡಿದ್ರೆ ಅವರು ದಿನನಿತ್ಯದ ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಮೊದಲು ಅವರು ಮನೋಭಾವನೆಗಳು, ಅವರಿಗೆ ಒಂಥರ ಡಿಪ್ರೆಷನ್ ಆಗಬಹುದು. ಅವ್ರ ಮುಖ ನೋಡಿ ನನ್ನ ಮುಖ ನಾರ್ಮಲ್ ಇಲ್ಲ ಅಂತ ಹಾಗೆ ಅವರಿಗೆ ಡಿಪ್ರೆಸ್ ಆಗ್ಬೋದು. ಈ ರೀತಿ ಅನಿಸಿದಾಗ ಅವ್ರು ಏನಾಗ್ತಾರೆ, ದೇ ವಿಲ್ ಟ್ರೈ ಟು ಅವಾಯ್ಡ್ ಸೋಷಿಯಲ್ ಕಾಂಟ್ಯಾಕ್ಟ್. ಸೊ ಅವರು ಜನರ ಹೋದರೆ ಕೇಳ್ತಾರೆ ಮುಖ ಈ ರೀತಿ ಇದೆ ಅಂತ. ಅವರು ಯೂಶಲಿ ದೇ ವಿಲ್ ಟ್ರೈ ಟು ಅವಾಯ್ಡ್ ಸೋಷಿಯಲ್ ಕಾಂಟ್ಯಾಕ್ಟ್ ಆ್ಯಂಡ್ ದೇ ವಿಲ್ ಹ್ಯಾವ್ ದಟ್ ಕಾಂಪ್ಲೆಕ್ಸ್. ಅವರು ಎಲ್ಲ ಕಡೆ ಅವಾಯ್ಡ್ ಮಾಡಲಿಕ್ಕೆ ಮನೆಯಲ್ಲಿ ಇರಲಿಕ್ಕೆ ಇದು ಮಾಡ್ತಾರೆ. ಸೊ ಇದು ಮೆಂಟಲಿ ದೇ ವಿಲ್ ಬಿಕಮ್ ಡೌನ್ ಆ್ಯಂಡ್ ಡಿಪ್ರೆಸ್ಡ್. ಮತ್ತು ಡೇ ಟು ಡೇ ಅವರ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ, ರೆಗ್ಯುಲರ್ ಸ್ಪೀಚ್ ಮಾತಾಡುವುದಾಗಲಿ ಅದೆಲ್ಲದರೂ ಸಹ ಸ್ವಲ್ಪ ಕಷ್ಟಗಳನ್ನ ಸಹಿಸ್ಕೊಳ್ತಾ ಇರ್ತಾರೆ. ಮೋಸ್ಟ್ ಆಫ್ ಟೈಮ್ಸ್ ಏನಾಗುತ್ತೆ, ಇದಕ್ಕೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಫಿಸಿಯೋಥೆರಪಿಯಿಂದ ಸರಿ ಹೋಗುತ್ತೆ ಅಂತ ಕೆಲವರು ಹೇಳಿ ಅವರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಅಂದರೆ ಇದು ಸರಿಪಡಿಸಬಹುದು, ಇದನ್ನು ಏನಾದರೂ ಉತ್ತಮ ಮಾಡಬಹುದು ಅನ್ನೋ ಅವರಿಗೆ ಮಾಹಿತಿ ಇರೋದಿಲ್ಲ. ಇದು ಹೀಗೆ ಆಗಿದೆ, ಇಷ್ಟಕ್ಕೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಅವರು ಅಂದ್ಕೊಂಡು ಅದು ಹಾಗೆ ಸಫರ್ ಮಾಡ್ತಾರೆ. ಯೂಶಲಿ ಮೇಜರ್ ತೊಂದರೆಗಳೇನು ಆಗದೆ ಇರ್ಬೋದು, ಬಟ್ ಈ ಮೈನರ್ ಪ್ರಾಬ್ಲಮ್ಸ್ನ ಅವರು ಡೇ ಟು ಡೇ ಅದನ್ನು ಸಹಿಸ್ಕೊಂಡು ದೇ ವಿಲ್ ಬಿ ಸಫರಿಂಗ್. ಓಕೆ, ಇನ್ನು ಅವಾಗಲೇ ಹೇಳಿದರೆ ಬ್ರೈನ್ ಟ್ಯೂಮರಿಂದ ಇದರಿಂದೆಲ್ಲ ಬರುತ್ತೆ ಅಂತೇಳಿ ಇದು ಫೇಸದ್ದು. ಆದರೆ ಬೇರೆ ಜೀವನ ಶೈಲಿಯಿಂದಾಗಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತ? ವೆರಿ ರೇರ್. ಅಂದರೆ ಈ ಕೆಲವೊಂದು ಇನ್ಫೆಕ್ಷನ್ಸ್ಗಳು ಈ ಜೀವನ ಶೈಲಿಯಿಂದ ಬರ್ಬೋದು. ಕೆಲವೊಂದ್ಸಲಿ ಮೇ ಬಿ ಇನ್ಫೆಕ್ಷನ್ ಈ ನಮ್ಮ ವೆಜಿಟೇಬಲ್ಸಲ್ಲಿ ಕೂಡ ಯಾವ್ದಾದ್ರು ಆರ್ಗಾನಿಸಮ್ಸ್ ಇರ್ಬೋದು, ಸರಿಯಾಗಿ ವಾಶ್ ಮಾಡದೆ ಯೂಸ್ ಮಾಡೋದ್ರಿಂದ ದೇ ವಿಲ್ ಕಾಸ್ ಬ್ರೈನ್ ಇನ್ಫೆಕ್ಷನ್. ಆ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡದೆ ಯೂಸ್ ಮಾಡಿದ ವೆಜಿಟೇಬಲ್ಸ್ ಆಗಲಿ, ಬೇರೆ ಯಾವ್ದಾರು ಇನ್ಫೆಕ್ಷನ್ ಬ್ರೈನಿಗೆ ಸ್ಪ್ರೆಡ್ ಆಗೋದ್ರಿಂದ ಆ ರೀತಿ ಆಗುವ ಸಾಧ್ಯತೆಗಳಲ್ಲಿ ಆವಾಗ ಜೀವನ ಶೈಲಿಯಿಂದ ಕೂಡ ಕೆಲವೊಮ್ಮೆ ತೊಂದರೆಗಳು ಬರಬಹುದು. ಓಕೆ, ಇನ್ನು ಅವಾಗಿಂದ ಮಾತಾಡಿದ್ವಿ ನಾವು ಸರ್ಜರಿ ಮಾಡಬಹುದು ಅಂತ. ಆದರೆ ಈ ಸರ್ಜರಿಯನ್ನು ಯಾವ ಸರ್ಜನ್ ಇರ್ಬೋದು, ಯಾರು ಮಾಡ್ತಾರೆ ಅಂತೇಳಿ? ನಾರ್ಮಲ್ ಆಗಿ ಈ ಫೇಶಿಯಲ್ ರಿಅನಿಮೇಷನ್ ಸರ್ಜರಿ ಅಂತ ಏನು ಕರಿತೇವೆ, ಫೇಶಿಯಲ್ ರಿಅನಿಮೇಷನ್ ಅಂದರೆ ಬೇಸಿಕಲಿ ನಮ್ಮ ಮುಖದಲ್ಲಿರುವಂತಹ ಭಾವನೆಗಳು ಈ ಮಾಂಸಗಳಿಂದ ಈ ಕಂಟ್ರಾಕ್ಷನ್ ಆಫ್ ದ ಮಸಲಿಂದ ಬರುತ್ತೆ. ಸೊ ಈ ಭಾವನೆಗಳಿರುವ ಅವರಿಗೆ ಎಕ್ಸ್ಪ್ರೆಷನ್ಲೆಸ್ ಫೇಸ್ ಆಗಿರೋದ್ರಿಂದ ಈ ಮುಖಗಳಿಗೆ ಈ ಭಾವನೆಗಳನ್ನು ಬರುವಂತಹ ಮಾಡುವ ಆಪರೇಷನ್ಗೆ ಫೇಶಿಯಲ್ ರಿಅನಿಮೇಷನ್ ಸರ್ಜರಿ ಅಂತ ಹೇಳ್ತೇವೆ. ಇದು ನಾರ್ಮಲ್ ಆಗಿ ಯೂಶಲಿ ಇದನ್ನು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಇದನ್ನು ಅಫ್ಕೋರ್ಸ್ ಇಟ್ ಇಸ್ ನಾಟ್ ಎ ಒನ್ ಮ್ಯಾನ್ ಶೋ. ಇದು ಬರೀ ಸರ್ಜರಿಯಿಂದ ಸರಿಯಾಗುವಂಥ ಇದು ತೊಂದರೆ ಅಲ್ಲ. ಇವರನ್ನು ಫೇಶಿಯಲ್ ಪಾಲ್ಸಿದವ್ರನ್ನ ಸರಿ ಮಾಡಲಿಕ್ಕೆ ಸುಮಾರು ಜನದ ಗ್ರೂಪ್ ಆಫ್ ಡಾಕ್ಟರ್ಸ್ದು ಹೆಲ್ಪ್ ಬೇಕಾಗುತ್ತೆ. ಒಂದು ಸರ್ಜಿಕಲ್ ಪಾರ್ಟ್ನ ನಾವು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ಬೋದು, ಬಟ್ ಅವರಿಗೆ ಸೈಕಾಲಜಿಕಲ್ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ಸೈಕ್ಯಾಟ್ರಿಸ್ಟ್ ಬೇಕಾಗ್ತಾರೆ, ಮತ್ತು ಅವರಿಗೆ ENT ಸರ್ಜನ್ ಬೇಕಾಗ್ತಾರೆ. ಬಿಕಾಸ್ ಅವರಿಗೆ ಬಾಯಿನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ENT ಸರ್ಜನ್ಸ್ ಬೇಕಾಗ್ತಾರೆ. ಸೊ ಮಕ್ಕಳಿಗಾದರೆ ಪೀಡಿಯಾಟ್ರಿಷಿಯನ್ಸ್ ಬೇಕಾಗ್ತಾರೆ.
ಸೊ ಹಾಗೆ ಬೇರೆ ಬೇರೆ ಡಾಕ್ಟರ್ಸ್ಗಳು, ಫಿಸಿಯೋಥೆರಪಿಸ್ಟ್ ಮುಖ್ಯವಾಗಿ ಏನಾದರೂ ಅವರಿಗೆ ಕೆಲವೊಂದು ಆಪ್ರೇಷನ್ ಮಾಡಿದ ಮೇಲೂ ಕೂಡ ಬರೀ ಆಪ್ರೇಷನಿಂದ ಫುಲ್ ರೆಸ್ಪಾನ್ಸ್ ಬರೋದಿಲ್ಲ. ಅದಿನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಅವ್ರನ್ನ ಟ್ರೈನ್ ಮಾಡಬೇಕಾಗತ್ತೆ. ಈ ಮಾಂಸ ನಾವು ಬೇರೆ ಕಡೆಯಿಂದ ಹರಡಿದಾಗ ಆ ಮಾಂಸನ ಈ ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರೋ ಹಾಗೆ ನಾವು ಅದನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಸೊ ಫಿಸಿಯೋಥೆರಪಿಸ್ಟ್ ದೇ ಡೂ ಪ್ಲೇ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಸೊ ಹಾಗೆ ಬೇರೆ ಬೇರೆ ಡಾಕ್ಟರ್ಸ್ಗಳು ಎಲ್ಲ ಗ್ರೂಪ್ ಎಫರ್ಟಲ್ಲಿ ಇದು ಅವರ ಫೇಶಿಯಲ್ ಪಾಲ್ಸಿನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಹಾಗಿದ್ರೆ ಆ ಒಂದು ಟೀಮ್ ವರ್ಕ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ? ನಾರ್ಮಲ್ ಆಗಿ ಏನಾಗುತ್ತೆ, ಫಸ್ಟ್ ಬಂದ ಪೇಷಂಟ್ಸ್ನ ಅವರಿಗೆ ಫೇಶಿಯಲ್ ಪಾಲ್ಸಿ ಆಗಿದೆ ಅಂತ ಡಯಾಗ್ನೋಸ್ ಮಾಡಿದ ಮೇಲೆ ಇನಿಷಿಯಲಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ. ಇದು ಯಾವ ರೀತಿ ಟ್ರೀಟ್ಮೆಂಟ್, ಇದು ನಿಮಗೆ ಆಗಿರುವ ತೊಂದರೆ ಯಾವ ರೀತಿಯದ್ದು, ಇದಕ್ಕೆ ಯಾವ ಆಪರೇಷನ್ ಮಾಡಿದರೆ ಇದು ಸೂಕ್ತವಾಗುತ್ತೆ, ಈ ನಿಮ್ಮದು ಆಪರೇಷನ್ ನಿಮಗೆ ಈ ತೊಂದರೆ ಎಷ್ಟು ತಿಂಗಳುಗಳಿಂದ ಅಥವಾ ವರ್ಷದಿಂದ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಈಗ ಸರಿಯಾಗಿರುವಂತಹ ಸರ್ಜರಿ ಯಾವುದು ಅಂತ ಅವರಿಗೆ ಒಂದು ಪ್ಲ್ಯಾನ್ ತಿಳಿಸ್ತೇವೆ. ಈ ಸರ್ಜರಿ ಮಾಡಿದರೆ ಇದು ಹೀಗೆ ನಿಮ್ಮದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಯಾರ್ಯಾರಿಗೆ ಅವರು ಡಾಕ್ಟರ್ಗಳಿಗೆ ತೋರಿಸ್ಬೇಕು, ಮೇ ಬಿ ಅವರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಬೇರೆ ಬೇರೆ ತೊಂದರೆಗಳು ಸಹ ಇರ್ಬೋದು. ಅದನ್ನೆಲ್ಲ ಫಸ್ಟ್ ಚೆಕಪ್ ಮಾಡಿದರೆ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಚೆಕಪ್ ಮಾಡಿಸಿ ಅವರ ಬೇಕಾಗುವಂಥ ರೆಗ್ಯುಲರ್ ಚೆಕಪ್ಸ್ನೆಲ್ಲ ಮಾಡಿಸಿ, ಮತ್ತು ಮುಂದೆ ಫಿಸಿಯೋಥೆರಪಿಸ್ಟ್ ಏನೇನು ಟ್ರೀಟ್ಮೆಂಟ್ ಇದೆ ಪೂರ್ತಿ ಅವರಿಗೆ ಪ್ಲ್ಯಾನ್ ತಿಳಿಸಿ ನಾವು ಟ್ರೀಟ್ಮೆಂಟನ್ನು ಅವರ ಒಪ್ಪಿಗೆಯ ಮೇರೆಗೆ ಶುರು ಮಾಡ್ತೇವೆ. ಓಕೆ, ಹಾಗಿದ್ರೆ ಈ ಮುಖದ ಪಾರ್ಶ್ವವಾಯುಗೆ ಸರ್ಜರಿ ಆದಮೇಲೆ ಏನಾದರೂ ದುಷ್ಪರಿಣಾಮ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತ? ಯೂಶಲಿ ದುಷ್ಪರಿಣಾಮಗಳು ಆಗುವಂಥದ್ದು ನಾರ್ಮಲಿ ಸರ್ಜರಿ ಮಾಡಿದ್ರೆ ಏನಾಗುತ್ತೆ, ಈ ಎಲ್ಲ ಸರ್ಜರೀಸ್ ಯೂಶಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಬ್ಲೀಡಿಂಗ್ ಇರ್ಬೋದು, ಅಥವಾ ವೂಂಡಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಆ ರೀತಿಯ ಸಾಮಾನ್ಯವಾದ ದುಷ್ಪರಿಣಾಮಗಳು ಆಗಬಹುದು ಸಾಧ್ಯತೆಗಳು ಉಂಟು. ಬಟ್ ಸ್ಪೆಸಿಫಿಕ್ ಆಗಿ ಯಾವ ದುಷ್ಪರಿಣಾಮಗಳು ಆಗೋದಿಲ್ಲ. ಬಟ್ ನಾ ಮೊದಲೇ ಹೇಳಿದಂತೆ ಇದರ ರಿಕವರಿ, ಈ ಫೇಶಿಯಲ್ ನಾವು ಸರ್ಜರಿ ಮಾಡಿದಾಗ, ಬಿಕಾಸ್ ನಾವು ಸರ್ಜರಿ ಮಾಡಿದರೂ ಸಹ ಆ ಫೇಶಿಯಲ್ ಅದು ನರ್ವ್ಸು ಅದು ಓನಾಗಿ ಗ್ರೋ ಆಗಬೇಕಾಗತ್ತೆ. ಅಥವಾ ಮತ್ತೆ ಸರ್ಜರಿ ಸಕ್ಸಸ್ಫುಲ್ ಆದಮೇಲೂ ಸಹ ಅವರಿಗೆ ಟ್ರೈನಿಂಗ್, ಫಿಸಿಯೋಥೆರಪಿ ಆ್ಯಂಡ್ ಟ್ರೈನಿಂಗ್ ಆಗಬೇಕಾಗತ್ತೆ. ಆ್ಯಂಡ್ ಇಟ್ಸ್ ಅ ಲಾಂಗ್ ಡ್ಯೂರೇಷನ್. ಸೊ ಇಟ್ಸ್ ನಾಟ್ ಲೈಕ್ ಈಗ ನಾವು ಅಪೆಂಡಿಸೆಕ್ಟಮ್ ಮಾಡ್ತೀವಿ, ಹರ್ನಿಯಾ ಮಾಡ್ತೇವೆ, ಇವತ್ತು ಹರ್ನಿಯಾ ಮಾಡ್ತೀರಾ, ನಾಳೆ ಅವರನ್ನು ಡಿಸ್ಚಾರ್ಜ್ ಮಾಡ್ಬೋದು. ಸೊ ಆ ರೀತಿ ಆಗಿ ಫಾಸ್ಟ್ ರಿಕವರಿ ಆಗೋದಿಲ್ಲ ಇದರಲ್ಲಿ. ಯೂಶಲಿ ನಾವು ಆಪ್ರೇಷನ್ ಮಾಡಿ ಒಳಗಡೆ ನರ್ವ್ ಗ್ರೋತ್ ಆಗಿ ಮತ್ತು ಅವರಿಗೆ ಫಿಸಿಯೋಥೆರಪಿ ಕೊಟ್ಟು ಅವರಿಗೆ ಎಲ್ಲ ಪೂರ್ತಿ ರಿಕವರಿ ಅಥವಾ ನಾರ್ಮಲ್ ಬ್ಯಾಕ್ ಟು ದೇರ್ ಇದು ಫೇಶಿಯಲ್ ಎಕ್ಸ್ಪ್ರೆಷನ್ಸು ಸರಿಯಾಗಿ ಬರಲಿಕ್ಕೆ ಅವರಿಗೆ 6 weeks to 6 months ವರೆಗೆ ಕೂಡ ಆಗಬಹುದು. ಸೊ ಇಟ್ಸ್ ಎ ಪ್ರೊಲಾಂಗ್ಡ್ ರಿಕವರಿ. ದಟ್ಸ್ ಅ ಥಿಂಗ್. ದೇರ್ ಆರ್ ನೋ ಆಸ್ ಸಚ್ ಕಾಂಪ್ಲಿಕೇಶನ್ಸ್ ಆಫ್ ದ ಸರ್ಜರಿ ಮೇಜರ್, ಬಟ್ ದ ರಿಕವರಿ ಇಟ್ ಸೆಲ್ಫ್ ಟೇಕ್ಸ್ ಅ ಲಾಂಗ್ ಟೈಮ್. ಹಾಗೆ ಸೊ ಈ ಸರ್ಜರಿ ಕೆಲವರಿಗೆ ಏನು ಅಂದ್ಕೊಳ್ತಾರೆ ಅಂದರೆ ತುಂಬ ಜಾಸ್ತಿ ಇರ್ಬೋದು, ಇದರ ಖರ್ಚು ವೆಚ್ಚಗಳೆಲ್ಲ ಹೆಚ್ಚಾಗಿರ್ಬೋದು ಅಂತ. ಸೊ ಎಕ್ಸಾಕ್ಟಾಗಿ ಎಷ್ಟಿರ್ಬೋದು ಖರ್ಚು ವೆಚ್ಚ, ಎಷ್ಟಾಗತ್ತೆ ಅಂತ? ಅಪ್ರಾಕ್ಸಿಮೇಟ್ ಆಗಿ ಒಂದು 50,000 to 1 lakh ವರೆಗೂ ಆಗಬಹುದು. ಡಿಪೆಂಡ್ಸ್ ಆನ್, ಬಿಕಾಸ್ ಅದು ಅವರ ಫೇಶಿಯಲ್ ನಾವು ಇಂಜುರಿ ಯಾವಾಗ ಆಗಿದೆ, ಎಷ್ಟು ಸಮಯ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಬಿಕಾಸ್ ಯೂಶಲಿ ಏನಾಗುತ್ತೆ, ಅರ್ಲಿ ಸ್ಟೇಜಲ್ಲಿ ಮಾಡಿದರೆ ನಾವು ಸರ್ಜರಿ ಮಾಡುವಂಥದ್ದೇ ಬೇರೆ. ಈ ಲೇಟ್ ಸ್ಟೇಜಲ್ಲಿ ಈಗ 2 ವರ್ಷ ಆದಮೇಲೆ ಅವರು ಬಂದರೆ ಅವಾಗ ಮಾಡುವಂಥ ಸರ್ಜರಿಗಳೇ ಬೇರೆ. ಸೊ ಆ ಸ್ಟೇಜ್ ನೋಡಿಕೊಂಡು ಅದು ಸರ್ಜರಿ ಡಿಪೆಂಡ್ ಆಗುತ್ತೆ. ಸೊ ಅದರದ ಡಿಪೆಂಡ್ಸ್ ಆನ್ ವಾಟ್ ಸರ್ಜರಿ ವಿ ಆರ್ ಡೂಯಿಂಗ್. ಮೇ ಬಿ ಅಂದಾಜಲ್ಲಿ ಒಂದು 50,000 to 1 lakh to 1.5 lakhs ವರೆಗೂ ಅಂತ ಹೇಳ್ಬೋದು. ಸೊ ನಾವು ಈ ಸಿಂಪಲ್ ಸರ್ಜರೀಸ್ಗೆ ಮೇ ಬಿ 50,000ಅಲ್ಲಿ ವಿ ಮೈಟ್ ಬಿ ಏಬಲ್ ಟು ಕವರ್ ಇಟ್. ಮೇ ಬಿ ಈಗ ಅವ್ರಿಗೆ ಲೇಟಾಗಿ ಬಂದಿದ್ದಾರೆ, ನಾವು ಅವ್ರ ಕಾಂಪ್ಲಿಕೇಟೆಡ್ ಸರ್ಜರಿ ಮಾಡಬೇಕು, ಅವ್ರನ್ನ ಲಾಂಗ್ ಡ್ಯೂರೇಷನ್ ಇಟ್ಕೊಳ್ಬೇಕು, ಹಾಗೆ ಇರುವ ಸಂಭವದಲ್ಲಿ ಕೆಲವು ಮೇ ಬಿ ಅದು 1 ಲಕ್ಷ ಕೂಡ ದಾಟ್ಬೋದು. ಅಪ್ರಾಕ್ಸಿಮೇಟ್ಲಿ 50,000 to 1.5 lakhs ಅಂತ ನೀವು ಇಟ್ಕೊಳ್ಬೋದು. ಸೊ ಲೇಟಾಗಿ ಬಂದರೆ ಅಂತ ಹೇಳಿದ್ರಿ ನೀವು. ಹಾಗಾದರೆ ಇದರಲ್ಲಿ ಸ್ಟೇಜಸ್ ಆ ಥರ ಏನಾದರೂ ಇದೆಯಾ ಹೇಗೆ? ಹೌದು, ಸ್ಟೇಜಸ್ ಅಂದರೆ ಬೇಸಿಕಲಿ ಏನಾಗುತ್ತೆ, ಈಗ ಯಾವಾಗ ಫೇಶಿಯಲ್ ನರ್ವ್ ಪಾಲ್ಸಿ ಆದಾಗ, ಫೇಶಿಯಲ್ ನರ್ವ್ ನಮಗೆ ಮುಖದಲ್ಲಿ ಈ ಎಕ್ಸ್ಪ್ರೆಷನ್ ಕೊಡುವಂತಹ ನರ್ವ್ ಕಟ್ಟಾದಾಗ ಈ ಮಾಂಸ ಯೂಶಲಿ ಅದು ವರ್ಕ್ ಆಗದೆ ಸುಮಾರು ಸಮಯ ಬಿಟ್ಟಾಗ ಅದರೊಳಗೆ ವಾಟ್ ವಿ ಕಾಲ್ ಇಟ್ ಎಸ್ ಡಿಸ್ಯೂಸ್ ಎಟ್ರೋಫಿ ಅಂತ ಹೇಳ್ತೇವೆ. ಯಾವ ಮಾಂಸದಕ್ಕೆ ನಾವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಪೋಲಿಯೋಮೈಲಿಟಿಸ್ ಆಗಿರೋರಿಗೆ ಒಂದು ಕಾಲಿಗೆ ನರ್ವ್ ಪ್ರಾಬ್ಲಮ್ ಆಗಿರುವಾಗ ಅವರು ತುಂಬ ಸಮಯ ಆ ನರ್ವ್ಸ್ ಅಲ್ಲಿ ಇಲ್ಲದೆ ಆ ಮಾಂಸಗಳು ಕೂಡ ಅದು ಎಲ್ಲ ಕುಗ್ಗಿ ಹೋಗಿರುತ್ತೆ. ಸೊ ಒಂದು ಕಾಲು ಪೂರ್ತಿ ಸಪೂರ ಆಗಿರುತ್ತೆ. ಅದೇ ರೀತಿ ಮುಖದಲ್ಲೂ ಸಹ ಲಾಂಗ್ ಟರ್ಮ್ ಅವರಿಗೆ ಆ ಫೇಶಿಯಲ್ ನರ್ವ್ ಪಾಲ್ಸಿ ಆಗಿರೋದ್ರಿಂದ ಅದಕ್ಕೆ ಯಾವ ನರ್ವ್ಸ್ ಆ ಮಸಲ್ಸ್ಗೆ ಸಪ್ಲೈ ಮಾಡ್ತಿದ್ವೋ ಆ ಮಸಲ್ಸ್ ಎಲ್ಲ ಒಂದು ಕುಗ್ಗಿ ಹೋಗಿಬಿಡುತ್ತೆ. ಸೊ ಅವಾಗ ನಾವು ಈ ಫೇಶಿಯಲ್ ನರ್ವ್, ಈ ಕ್ರಾಸ್ ಫೇಶಿಯಲ್ ನರ್ವ್ ಗ್ರಾಫ್ಟ್ ಆಗಲಿ ಇನಿಷಿಯಲ್ ಮಾಡುವಂಥ ಸರ್ಜರಿಗಳು ಸಾಧ್ಯ ಆಗೋದಿಲ್ಲ. ಅವಾಗ ಅಲ್ಲಿ ಏನು ಮಾಡಬೇಕು, ನಾವು ಹೊಸದಾಗಿ ಒಂದು ಮಾಂಸನ ಅಲ್ಲಿ ಹಾಕಿ
ಅದಕ್ಕೆ ನಾವು ಆರ್ಟ್ರಿ ಮತ್ತು ವೇನ್ ಜೋಡಣೆ ಮಾಡಿ ಅಲ್ಲಿ ನರ್ವ್ ಅದಕ್ಕೆ ಜಾಯಿಂಟ್ ಮಾಡಿ ಅಲ್ಲಿ ಅದನ್ನು ಆ್ಯಕ್ಟ್ ಮಾಡೋ ಥರ ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಇರುವಂತಹ ಫೇಶಿಯಲ್ ನಾವ್ದು ಕೆಲಸ ಮಾಡಲಿಕ್ಕೆ ಅಥವಾ ಬೇರೆ ಇನ್ನೊಂದು ಬ್ರಾಂಚಿನ ಸಹಾಯ ತೊಗೊಳ್ಳಿಕ್ಕೆ ಆ ರೀತಿಯ ಸಂದರ್ಭ ಲೇಟಾಗಿ ಬರೋದಿಲ್ಲ. ಅರ್ಲಿಯರ್ ಆಗಿ ಫ್ಯೂ ಮಂತ್ಸ್, ಮೇ ಬಿ ಫ್ಯೂ ವೀಕ್ಸ್ ಅಥವಾ 6 months ಒಳಗೆ ಏನಾದರೂ ಅವ್ರು ಬಂದು ತೋರಿಸಿದ್ರೆ ಫೇಶಿಯಲ್ ನಾವ್ದು ಇನ್ನೊಂದು ಬ್ರಾಂಚಿಗೆ ನಾವು ಈ ಮಾಂಸನ ಜೋಡಣೆ ಮಾಡ್ಬೋದು, ಅಥವಾ ಇನ್ನೊಂದು ಆ ಕಡೆ ಪಕ್ಕದಲ್ಲಿರುವಂತಹ ಫೇಶಿಯಲ್ ನಾವ್ಗೆ ಇದಕ್ಕೆ ಜಾಯಿಂಟ್ ಮಾಡ್ಬೋದು. ಈ ರೀತಿಯ ಸ್ವಲ್ಪ ಲೆಸ್ಸರ್ ಕಾಂಪ್ಲಿಕೇಟೆಡ್ ಸರ್ಜರೀಸಿಂದ ಟ್ರೀಟ್ ಮಾಡಬಹುದು. ಬಟ್ ಲೇಟ್ ಆಗಿ 2 years ಅಥವಾ 3 years ಆಗಿ ಬಂದರೆ ಅವರಿಗೆ ದೇ ವಿಲ್ ರಿಕ್ವೈರ್ ಎ ಕಾಂಪ್ಲಿಕೇಟ್ ಸರ್ಜರಿ ವಿಚ್ ವಿಲ್ ಪ್ರಾಬ್ಲಿ ಮೋರ್ ಎಕ್ಸ್ಪೆನ್ಸಿವ್. ಓಕೆ, ಇನ್ನು ಕೆಲವರು ಹೇಳೋದುಂಟು ಈ ಹಳ್ಳಿ ಮದ್ದು ಇರ್ಬೋದು, ಸಾಂಪ್ರದಾಯಿಕ ಮದ್ದುಗಳು ಇದಕ್ಕೆ ವರ್ಕ್ ಆಗತ್ತಾ ಹೇಗೆ ಅಂತ. ಇಲ್ಲ, ಯೂಶಲಿ ಇದು ಈ ರೀತಿ ಆದವರಿಗೆ ಕೆಲವು ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಈ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದೇ ಅವರಿಗೆ ಮಾಹಿತಿ ಇರೋದಿಲ್ಲ. ಅವರು ಮೋಸ್ಟ್ ಆಫ್ ಟೈಮ್ಸ್ ಅದು ಹಾಗೆ ಆಗಿದೆ, ಅದರಿಂದ ಬೇರೆ ಏನೋ ಪ್ರಾಬ್ಲಮ್ಸ್ ಆದಮೇಲೆ ಅದು ಹಾಗೆ ಉಳಿದಿರುವಂತಹದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮತ್ತು ಕೆಲವು ಮಾಹಿತಿ ಗೊತ್ತಾಗದೆ ಈ ಹಾಸ್ಪಿಟಲ್ಗೆ ಬರದೆ ಅವರಿವರು ಹೇಳಿದ್ದನ್ನು ಕೇಳಿಕೊಂಡು ಅದು ನಾಟಿ ವೈದ್ಯ ಆಗಲಿ ಬೇರೆ ಏನಾರ ವೈದ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. ಬಟ್ ಅದು ಯಾವುದೇ ಟ್ರೀಟ್ಮೆಂಟಿಂದ ಈ ಫಿಸಿಯೋಥೆರಪಿ ಆಗಿರುವಂಥ ಫೇಶಿಯಲ್ ಪಾಲ್ಸಿ ಸರಿಯಾಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಇನ್ನು ಮಕ್ಕಳಿಗೆ ಕೂಡ ಆಪರೇಷನ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಈ ಒಂದು ಟೈಮ್ ಯಾವ ಥರ ಕ್ಲಿಷ್ಟಕರವಾಗಿರುತ್ತೆ ಅಂತ? ಮಕ್ಕಳಿಗೂ ಸಹ ಯೂಶಲಿ ಏನಾದರೂ ಕಾಂಜೆನಿಟಲ್ ಫೇಶಿಯಲ್ ಪಾಲ್ಸಿ ಅದಕ್ಕೆ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಮಕ್ಕಳಿಗೆ ಬೇಸಿಕಲಿ ಬಿಕಾಸ್ ಆಫ್ ದೇರ್ ಸ್ಮಾಲ್ ಸೈಜ್ ನಾವೇನೇ ಆಪರೇಷನ್ ಮಾಡಬೇಕಾಗಲಿ, ಏನಾದರೂ ಮಾಂಸನ ಬೇರೆ ಕಡೆಯಿಂದ ತಂದು ಅಲ್ಲಿ ಜೋಡಣೆ ಮಾಡಲಿಕ್ಕೆ ಆಗಲಿ, ಅಥವಾ ನರ್ವ್ಸ್ನ ನಾವು ಪಕ್ಕದ ಸೈಡಿಂದ ಈ ಸೈಡಿಗೆ ಜಾಯಿಂಟ್ ಮಾಡುವಾಗ ಅವರು ಬಿಕಾಸ್ ಆಫ್ ದೇರ್ ಸ್ಮಾಲ್ ಸೈಜ್ ನರ್ವ್ಸ್ ಕೂಡ ಸ್ಮಾಲ್ ಇರುತ್ತೆ, ಸ್ವಲ್ಪ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಓಕೆ, ಇನ್ನು ಸರ್ಜರಿ ಆದಮೇಲೆ ಅವರು ಯಾವ ರೀತಿಯಾಗಿ ಕೇರನ್ನು ತಗೊಳ್ಬೇಕಾಗತ್ತೆ ಅಂತ? ಸರ್ಜರಿ ಆದಮೇಲೆ ಬೇಸಿಕಲಿ ದೇ ಹ್ಯಾವ್ ಟು ಸರ್ಜರಿ ಆಪ್ರೇಷನಿಂದ ರಿಕವರಿ ಆಗೋ ತನಕ ಅವರು ಎಕ್ಸ್ಟ್ರೀಮ್ ಕೇರ್ ತೊಗೊಳ್ಬೇಕಾಗತ್ತೆ. ಅವರಿಗೆ ಸರ್ಜಿಕಲ್ ಸೈಟಲ್ಲಿ ಪ್ರಾಬ್ಲಮ್ ಆಗದ ಹಾಗೆ, ಮತ್ತು ನಾರ್ಮಲ್ ಆಪ್ರೇಷನ್ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ರಿಕವರ್ ಆಗಬೇಕಾಗತ್ತೆ. ಆಮೇಲೆ ರಿಕವರ್ ಆದಮೇಲೆ ಅವರಿಗೆ ಇದರಲ್ಲಿ ಪೂರ್ತಿ ಇಮಿಡಿಯೇಟ್ ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದಿಲ್ಲ. ಸೊ ಅದಕ್ಕೆ ಅದಾದಮೇಲೆ ಅವರು ಈ ಫಿಸಿಯೋಥೆರಪಿನ ದೇ ಹ್ಯಾವ್ ಟು ಅಂಡರ್ಗೋ ಫಿಸಿಯೋಥೆರಪಿ ಆ್ಯಂಡ್ ಟ್ರೈನಿಂಗ್ ಆಫ್ ದ ಮಸಲ್ಸ್. ಸೊ ಅವರಿಗೆ ಆ ಮಸಲ್ಸ್ಗೆ ಮತ್ತೆ ರೀಟ್ರೈನಿಂಗ್ ಮಾಡಬೇಕಾಗತ್ತೆ. ಬಿಕಾಸ್ ಇದುವರೆಗೂ ಆ ಕೆಲಸ ನಿಲ್ಲಿಸಿದ್ದಂತಹ ಮಾಂಸಗಳಿಗೆ ಮತ್ತೆ ರೀಟ್ರೈನಿಂಗ್ ಕೊಡಬೇಕಾಗತ್ತೆ, ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ಫಿಸಿಯೋಥೆರಪಿ ಈಸ್ ವೆರಿ ಎಸೆನ್ಷಿಯಲ್. ಕೆಲವೊಬ್ಬರಿಗೆ ಈ ಕಣ್ಣು ಮುಚ್ಚಲಿಕ್ಕಾಗದೆ ಕಣ್ಣಿನಲ್ಲಿ ನೀರಿನ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಅವರಿಗೆ ಆಫ್ಥಾಲ್ಮಾಲಜಿಸ್ಟ್ ಹತ್ರ ಹೋಗಿ ಕಣ್ಣಿನ ಟೇಪ್ ಮಾಡ್ತಾರೆ. ಅಂದರೆ ಕಣ್ಣಿನ ಕ್ಲೋಸ್ ಆಗದೆ ಇದ್ದಾಗ ಏನಾಗುತ್ತೆ, ನಮ್ಮ ಕಣ್ಣಲ್ಲಿರುವಂತಹ ದ್ರವ ಡ್ರೈ ಆಗಿ ಅವರ ಐಸ್ ಎಲ್ಲ ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಆವಾಗ ಯೂಶಲಿ ಏನು ಮಾಡ್ತೇವೆ, ನೈಟ್ ಮಲಗುವಾಗ ಅವ್ರ ಕಣ್ಣನ್ನು ಟೇಪಿಂಗ್ ಅಂತ ಹೇಳ್ತಾರೆ, ಕಣ್ಣನ್ನು ಕ್ಲೋಸ್ ಮಾಡಿ ಅವರು ಪ್ಲಾಸ್ಟರ್ ಹಾಕೊಳ್ಬೇಕಾಗತ್ತೆ. ಇದೇ ರೀತಿ ಯಾವ ಪ್ರಾಬ್ಲಮ್ಸ್ಗಳಿದೆ ಅದನ್ನೆಲ್ಲ ಅವರು ಇನಿಷಿಯಲ್ ಆಗಿ ದೇ ಹ್ಯಾವ್ ಟು ಟ್ಯಾಕಲ್ ದೀಸ್ ಮೈನರ್ ಪ್ರಾಬ್ಲಮ್ಸ್. ಆಮೇಲೆ ದೇ ಹ್ಯಾವ್ ಟು ಬಿ ವೆರಿ ರೆಗ್ಯುಲರ್ ಆ್ಯಂಡ್ ಪ್ರಾಪರ್ಲಿ ದೇ ಹ್ಯಾವ್ ಟು ಡೂ ಫಿಸಿಯೋಥೆರಪಿ. ಸೊ ಇಫ್ ದೇ ಫಾಲೋ ಆಲ್ ದ ಇನ್ಸ್ಟ್ರಕ್ಷನ್ಸ್, ಮೆಡಿಕೇಶನ್ಸ್, ಫಿಸಿಯೋಥೆರಪಿ ಇದೆಲ್ಲ ಮಾಡಿದ ಮೇಲೆ ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ದೇ ವಿಲ್ ಗೆಟ್ ಪಾಸಿಟಿವ್ ಇಂಪ್ರೂವ್ಮೆಂಟ್. ಓಕೆ, ಹಾಗಿದ್ರೆ ಈ ಮುಖದ ಪಾರ್ಶ್ವವಾಯು ಬಂದರೆ ಬೇರೆ ರೋಗಗಳಿಗೆ ಕೂಡ ಇದು ಕಾರಣ ಆಗತ್ತಾ ಹೇಗೆ ಅಂತ? ಯೂಶಲಿ ಬೇರೆ ರೋಗಗಳಿಗೆ ಇದು ಕಾರಣ ಆಗಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಅವರಿಗೆ ಈ ಪ್ರಾಬ್ಲಮ್ಸ್ಗಳು ಹಾಗೆ ಉಳಿಯುತ್ತೆ. ಅವ್ರು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ, ನಾನು ಹೇಳಿದಂಗೆ ಸೋಷಿಯಲ್ ಆಗಲಿ ಫಂಕ್ಷನಲ್ ಆಗಲಿ ಅದೇ ರೀತಿಯ ಪ್ರಾಬ್ಲಮ್ಸ್ಗಳು ಉಳಿಯುತ್ತೆ. ಅದರಿಂದ ಬೇರೆ ಹೊಸ ಪ್ರಾಬ್ಲಮ್ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಾಟ್ ಎವರ್ ಅವರು ಡೇ ಟು ಡೇ ಏನು ಫೇಸ್ ಮಾಡ್ತಾ ಇದ್ದಾರೆ, ಅವರ ದಿನನಿತ್ಯದ ಕಾರ್ಯಕ್ರಮಗಳು ಕೆಲಸಗಳಿಗೆ ಯಾವ ರೀತಿ ಕಷ್ಟ ಕೊಡ್ತಾ ಇದೆ, ಅದು ಹಾಗೇ ಉಳಿಯುತ್ತೆ, ಅದು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಓಕೆ, ಇನ್ನು ಸರ್ಜರಿ ಆದಮೇಲೆ ಅವರ ಜೀವನ ಶೈಲಿ ಕೂಡ ಬದಲಾಗಬೇಕಾ ಹೇಗೆ ಅಂತ? ಡೆಫಿನೆಟ್ಲಿ. ಯೂಶಲಿ ಅವರು ಯಾವ ರೀತಿಯಲ್ಲಿ ಅವರ ಒಮ್ಮೊಮ್ಮೆ ಅದು ಆ ಫೇಶಿಯಲ್ನ ಗ್ರೋತ್ ಆದಂಗೆ ಮತ್ತು ಅವರ ಫಿಸಿಯೋಥೆರಪಿಯಿಂದ ಅವರ ಮುಖದಲ್ಲಿ ಟ್ರೈನಿಂಗ್ ಆದಾಗೆ ಅವರಿಗೆ ಮತ್ತೆ ಮೊದಲನಿದ್ದ ಹಾಗೆ ಆ ಮುಖದ ಎಕ್ಸ್ಪ್ರೆಷನ್ಗಳು ಕ್ರಮೇಣವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಂಪ್ರೂವ್ಮೆಂಟ್ ಆಗಿ ಹೋದಾಗ ಅವರು ಸೈಕಾಲಜಿಕಲ್ ಹೆಲ್ಪ್ ಎಲ್ಲ ತಗೊಂಡು ಅವರು ದೇ ಹ್ಯಾವ್ ಟು ಬಿಕಮ್ ಮೋರ್ ಆ್ಯಕ್ಟಿವ್, ಮೋರ್ ಸೋಷಿಯಲಿ ಇಂಟರಾಕ್ಟಿವ್. ಆ ರೀತಿ ಇಂಪ್ರೂವ್ಮೆಂಟ್ ಮಾಡದ ಹೋದಾಗ ಅವರ ಜೀವನ ಶೈಲಿಯಲ್ಲಿ ತುಂಬ ಉತ್ತಮವಾಗುತ್ತೆ ಮತ್ತು ಅವರು ಮೊದಲಿಗಿಂತ ತುಂಬ ಬೆಟರ್ ಆಗ್ತಾರೆ. ಓಕೆ, ಇನ್ನು ಮುಖದ ಪಾರ್ಶ್ವವಾಯು ಬಂದರೆ ಅದಕ್ಕೆ ಏನಾದರೂ ಬೋಟಾಕ್ಸ್ ಇಂಜೆಕ್ಷನ್ ಈ ಥರ ಏನಾದರೂ ಉಪಯೋಗ ಆಗತ್ತಾ ಹೇಗೆ? ಹೌದು, ಬೋಟಾಕ್ಸ್ ಇಂಜೆಕ್ಷನ್ ಏನು ಮಾಡ್ತೀವಿ, ನಾರ್ಮಲ್ ಆಗಿ ಈ ನಮ್ಮ ಮುಖದಲ್ಲಿ ನರಿಗೆ ಅಂತ ಏನು ಹೇಳ್ತೇವೆ, ನಮಗೆ ಲೈನ್ಸ್ ಬರುತ್ತೆ, ಅದನ್ನು ಯೂಶಲಿ ಅವಾಯ್ಡ್ ಮಾಡಲಿಕ್ಕೆ ಈ ಬೋಟಾಕ್ಸ್ ಇಂಜೆಕ್ಷನ್ ಅಂತ ಕೊಡ್ತಾರೆ ಬೇಸಿಕಲಿ. ಆ ಬೋಟಾಕ್ಸ್ ಇಂಜೆಕ್ಷನ್ ಕೊಡೋದ್ರಿಂದ
ಈ ಆಪರೇಷನ್ ಮಾಡಿದ ಮೇಲೆ ಕೆಲವೊಬ್ಬರಿಗೆ ಒಂದು ರೆಸಿಡ್ಯುವಲ್ ವೀಕ್ನೆಸ್ ಅಂತ ಏನು ಹೇಳ್ತೇವೆ, ಅಂದರೆ ಈಗ ನಾವು ಆಪರೇಷನ್ ಮಾಡಿದ ಮೇಲೆ 100% ಸರಿ ಆಗದೆ ಇರ್ಬೋದು, ಒಂದು 70% ಸರಿ ಆಗ್ಬೋದು. ಇನ್ನು ಮಿಕ್ಕಿದ ಅವರು 10 to 20% ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಈ ಬೋಟಾಕ್ಸ್ ಇಂಜೆಕ್ಷನ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅಥವಾ ಇನಿಷಿಯಲಿ ಕೆಲವೊಬ್ಬರಿಗೆ ಜಾಸ್ತಿ ಪ್ರಮಾಣದ ತೊಂದರೆ ಇಲ್ಲದೆ ಇರ್ಬೋದು, ಒಂದು ಸಣ್ಣ ಪ್ರಮಾಣದ ವೀಕ್ನೆಸ್ ಇರ್ಬೋದು, ಅಂಥವರಿಗೆ ಆಪ್ರೇಷನನ್ನು ಮಾಡದೆ ಈ ಖಾಲಿ ಬೋಟಾಕ್ಸ್ ಇಂಜೆಕ್ಷನ್ ಕೊಡೋದ್ರಿಂದನೇ ಸುಮಾರು ಇಂಪ್ರೂವ್ಮೆಂಟ್ ಬರುತ್ತೆ. ಬಟ್ ಬೋಟಾಕ್ಸ್ ಇಂಜೆಕ್ಷನ್ ವಾಟ್ ಎವರ್ ನಾವೇನು ಅದರಿಂದ ನಮ್ಗೆ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅದು ಯಾವುದು ಪರ್ಮನೆಂಟ್ ಅಲ್ಲ. ಅದನ್ನು ಎವ್ರಿ 6 to 8 ಮಂತ್ಸ್ವರೆಗೆ ಅಷ್ಟೇ ಅದು ಲಾಸ್ಟ್ ಆಗೋದು. ಸೊ ಎವ್ರಿ 6 to 8 ಮಂತ್ಸ್ ಅವರು ಅದನ್ನು ರಿಪೀಟೆಡ್ ಆಗಿ ತೊಗೊಳ್ತಾ ಇರಬೇಕಾಗುತ್ತೆ. ಈ ಬೋಟಾಕ್ಸ್ ಇಂಜೆಕ್ಷನ್ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಬೋಟಾಕ್ಸ್ ಅಂದ್ರೆ ಏನು ಅಂತ? ಬೋಟಾಕ್ಸ್ ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಯಾವ ಕಾರಣದಿಂದ ನಮಗೆ ಈ ನರಿಗೆಗಳು ಬರುತ್ತೆ ಮುಖದಲ್ಲಿ, ಯೂಶ್ವಲಿ ವಯಸ್ಸಾದಂಗೆ ನಮಗೆ ಕಾಣುತ್ತಲ್ಲ. ಸೊ ನಮ್ಗೆ ವಯಸ್ಸಾದಂಗೆ ಏನಾಗುತ್ತೆ, ನಮ್ಮ ಮುಖದಲ್ಲಿ ನರಿಗೆಗಳು ಅಥವಾ ರಿಂಕಲ್ಸ್ ಅಂತ ಹೇಳ್ತೀವಲ್ಲ, ಸೊ ರಿಂಕಲ್ಸ್ ಬರೋದನ್ನು ತಡೆಗಟ್ಟಲಿಕ್ಕೆ ಇದು ಅಂತಹ ಮದ್ದು. ಸೊ ಯೂಶ್ವಲಿ ಏನಾಗುತ್ತೆ, ಅಲ್ಲಿ ನರ್ವ್ ಬ್ಲಾಕ್ ಆಗಿ ನಮಗೆ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡುತ್ತೆ. ಈ ಬೋಟಾಕ್ಸಲ್ಲಿರುವಂತಹ ಮದ್ದು ನಮಗೆ ನಮ್ಮ ಮುಖದಲ್ಲಿರುವಂತಹ ನರ್ವ್ಸ್ ಮೇಲೆ ಆ್ಯಕ್ಟ್ ಮಾಡಿ ಈ ರಿಂಕಲ್ಸ್ ಆಗೋದನ್ನು ತಡೆಯುತ್ತೆ. So that is what is a Botox. So but it is only the action of the Botox will be only for few months, sometimes 1 year, 1.5 years. So ಅದನ್ನು ಅವರು ಮತ್ತೆ ತೊಗೊಳೋದ್ರಿಂದ ಸೊ ಅವರಿಗೆ ರಿಂಕಲ್ಸ್ ಬರದೇ ಇರ್ಬೋದು, ಮುಖ ಇನ್ನು ಯಂಗಾಗಿ ಕಾಣುವಂಥದ್ದು, ಆ ರೀತಿ ಎಲ್ಲ ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದು ಫಾರ್ ರೆಡ್ಯೂಸಿಂಗ್ ದ ಏಜ್ ಆ್ಯಂಡ್ ರೆಡ್ಯೂಸಿಂಗ್ ದ ರಿಂಕಲ್ಸ್. ಮುಖದಲ್ಲಿ ಆಗುವಂಥ ನರಿಗೆಗಳನ್ನ ಕಡಿಮೆ ಮಾಡಲಿಕ್ಕೆ ಇದನ್ನು ಬೊಟಾಕ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಇನ್ನು ಸರ್ಜರಿ ಮಾಡೋದು ಯಾವ ವಯಸ್ಸಿನವರೆಗೆ ಮಾಡಬಹುದು ಅಂತ? ಸರ್ಜರಿನ ಎಲ್ಲ ವಯಸ್ಸಿನವರೆಗೂ ಮಾಡ್ಬೋದು. ಸರ್ಜರಿ ಮಾಡಲಿಕ್ಕೆ ಅಂದರೆ ಅವರಿಗೆ ಮೆಡಿಕಲಿ ಫಿಟ್ ಇದ್ದರೆ, ಪೇಷಂಟ್ ಯಾವ ರೀತಿ ಅವರಿಗೆ ಏನಾದರೂ ತುಂಬ ಹೈ BP ಆಗಲಿ ಅಥವಾ ಹೈ ಶುಗರ್ ಆಗಲಿ ಅಥವಾ ಬೇರೆ ಏನಾದ್ರು ಹೃದಯದ ತೊಂದರೆ ಆಗಲಿ, ಬೇರೆ ಏನಾದರೂ ಅವರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಸರ್ಜರಿ ಮಾಡಲಿಕ್ಕೆ ಕಷ್ಟ. ಅದರ್ವೈಸ್ ಯಾವ ಏಜಿನವರಿಗಾಗಲಿ ಸರ್ಜರಿ ಮಾಡಲಿಕ್ಕೆ ಸಾಧ್ಯ ಉಂಟು, ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಓಕೆ, ಇನ್ನು ಇದಕ್ಕೆ ಟ್ರೀಟ್ಮೆಂಟ್ಗೆ ಗೋಲ್ಡನ್ ಅವರ್ಸ್ ಆ ಥರ ಏನಾದರೂ ಇದೆಯಾ ಹೇಗೆ ಅಂತ? ನಾರ್ಮಲ್ ಆಗಿ ಹಾರ್ಟ್ ಅಟ್ಯಾಕ್ಗೆ ಅಥವಾ ಈ ಸ್ಟ್ರೋಕ್ಗೆ ಆ ರೀತಿಯ ಇದರಲ್ಲಿ ಗೋಲ್ಡನ್ ಅವರ್ ಅಂತ ಏನು ಕರಿತೇವೆ, ಆ ರೀತಿಯಾದ ಗೋಲ್ಡನ್ ಅವರ್ ಈ ಫೇಶಿಯಲ್ ಪಾಲ್ಸಿ ಟ್ರೀಟ್ ಮಾಡಲಿಕ್ಕೆ ಇಲ್ಲ. ಬಟ್ ಅವರು ಇಫ್ ದೆ ಕಮ್ ಅರ್ಲಿ ದ ರಿಕವರಿ ಈಸ್ ಫಾಸ್ಟರ್. ಇಫ್ ದೆ ಶೋ that their problems to the doctor, so the simple surgery can be done and recovery is much faster. ಆ್ಯಂಡ್ ಅವರ ಮಾಂಸಗಳು ಇನ್ನೂ ಕುಗ್ಗುವುದ ಮುಂಚೆನೇ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡಿ ಅವರ ಎಕ್ಸ್ಪ್ರೆಷನ್ಸನ್ನು ಮತ್ತೆ ವಾಪಸ್ ತರಲಿಕ್ಕೆ ಸಾಧ್ಯ ಉಂಟು. ಇನ್ನು ಈ ಮುಖದ ಪಾರ್ಶ್ವವಾಯು ಬಂದರೆ ಅವರು ಒತ್ತಡಕ್ಕೆ ಇಲ್ಲ ಆತಂಕಕ್ಕೆ ಒಳಗಾಗಬಹುದಾ ಹೇಗೆ? ಹೌದು, ಡೆಫಿನೆಟ್ಲಿ. ಬಿಕಾಸ್ ಆ್ಯಕ್ಚುಲಿ ಏನಂದರೆ ಅದೇ ಆಲ್ರೆಡಿ ಹೇಳಿದಾಗೆ ಮುಖದ ಅವರ ಎಕ್ಸ್ಪ್ರೆಷನ್ಸೇ ಸ್ಟಾಪ್ ಆಗುವಾಗ ಸೊ ಅವರಿಗೆ ಮಾನಸಿಕವಾಗಿ ತುಂಬ ಜೋರಿನ ಆಘಾತ ಆಗುತ್ತೆ. ಸೊ ಅವರಿಗೆ ಅನಿಸುತ್ತೆ ಅವರ ಮನೆಯಲ್ಲಿರುವಂಥ ಮಕ್ಕಳೇ ಆಗಲಿ ಯಾರೇ ಆಗಲಿ ಅವರಿಗೆ ಸ್ಮೈಲ್ ಮಾಡಿದರೆ ಮಾತಾಡಿಸಿದ್ರೆ ಇವರ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಬರೆದಾಗ ಅವರಿಗೆ ತುಂಬ ದೇ ವಿಲ್ ಗೋ ಇನ್ ಟು ಡಿಪ್ರೆಷನ್, ದೇ ವಿಲ್ ಹ್ಯಾವ್ ಎ ಮೆಂಟಲ್ ಶಾಕ್ ಬಿಕಾಸ್ ಐ ಆಮ್ ನಾಟ್ ಮೈ ಎಕ್ಸ್ಪ್ರೆಷನ್ಸ್ ಆರ್ ನಾಟ್ ಕಮಿಂಗ್ ಪ್ರಾಪರ್ಲಿ. ಸೊ ಮೈ ಹೂವರ್ ರಿಲೇಟಿವ್ಸ್ ಆರ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಮೈ ಫೀಲಿಂಗ್ಸ್. ಆ ರೀತಿ ಅವರಿಗೆ ಮಾನಸಿಕವಾಗಿ ಆಘಾತ ಆತಂಕ ಎಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಇನ್ನು ಸರ್ಜರಿ ಆದ ನಂತರ ಮನೆಯವರು ಅವರನ್ನು ಯಾವ ರೀತಿಯಾಗಿ ಒಂದು ಕೇರ್ ಮಾಡಬೇಕಾಗತ್ತೆ ಅಂತ? ಅವರಿಗೆ ಮನೆಯವರಿಂದ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಯೂಶಲಿ ಅವರು ಇಷ್ಟೊಂದು ಡೇ ಟು ಡೇ ಪ್ರಾಬ್ಲಮ್ಸು ಮತ್ತು ಮಾನಸಿಕವಾದ ಆಘಾತದಲ್ಲಿ ಅವರು ಇರುವಾಗ ಅವರಿಗೆ ಎಲ್ಲ ರೀತಿಯ ಅವರ ಮಾನಸಿಕವಾಗಿ ಸಪೋರ್ಟ್ನ ನೀಡಬೇಕಾಗತ್ತೆ. ಸೊ ಆಮೇಲೆ ಯಾವುದು ಅವರಿಗೆ ಸಪೋರ್ಟ್ ನೀಡಿ ಅವರಿಗೆ ಬೇಕಾಗಿರುವಂಥ ಎಲ್ಲ ಕೇರ್, ಆರೈಕೆ, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಮತ್ತು ಫಿಸಿಯೋಥೆರಪಿ ಎಲ್ಲದನ್ನು ಅವರಿಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಬಿಕಾಸ್ ಬೆಸ್ಟ್ ಬರೀ ಆಪ್ರೇಷನಿಂದ 100% ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಕಂಟಿನ್ಯೂ ಮಾಡುವಂಥ ಮೆಡಿಕೇಷನ್ಸು ಮತ್ತು ಫಿಸಿಯೋಥೆರಪಿ ಮತ್ತು ರೀಟ್ರೈನಿಂಗ್ ದ ಮಸಲ್ಸ್ ಆಫ್ ದ ಫೇಸ್ ಪ್ರತಿಯೊಂದನ್ನು ಹಂತವಾಗಿ ಗ್ರ್ಯಾಜುಯಲ್ ಆಗಿ ಮಾಡಿದ್ರೆ ಸಪೋರ್ಟ್ ಕೊಟ್ಟು ಅವರಿಗೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಭಾರಿ ಚಾನ್ಸ್ ಉಂಟು. ಮತ್ತು ಅವರ ಮುಖದಲ್ಲಿರುವಂಥ ಎಕ್ಸ್ಪ್ರೆಷನ್ಸ್ ಕೂಡ ಮೊದಲನೇ ಟೈಪ್ ಬರಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಇವಾಗ ಸರ್ಜರಿ ಎಲ್ಲ ಆಗುತ್ತೆ, ಆದಮೇಲೆ ಅವರು ಕ್ಯೂರ್ ಆಗ್ತಾರೆ, ತದನಂತರ ಹಾಗೆ ಆಗುವಂಥ ಚಾನ್ಸಸ್ ಇದೆಯಾ? ಮುಖದ ಪಾರ್ಶ್ವವಾಯು ಮತ್ತೆ ಬರುವಂಥ ಚಾನ್ಸಸ್ ಇದೆಯಾ? ಬರುವ ಸಾಧ್ಯತೆಗಳು ಕಡಿಮೆ, ಬರಲಿಕ್ಕೆ ಇಲ್ಲವಂತ ಹೇಳಲಿಕ್ಕೆ ಆಗೋದಿಲ್ಲ. ಬರುವ ಸಾಧ್ಯತೆಗಳು ಕಡಿಮೆ. ಅವರಿಗೆ ಯಾವ ರೀತಿಯಿಂದ ಅದು ಆಗಿತ್ತು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅವರಿಗೆ ನರ್ವ್ ಕಟ್ ಆಗಿದೆ, ಟ್ಯೂಮರ್ ಆಗಿದೆ ಅಂತ ಹೇಳಿದ್ರೆ ಅದು ಆಪರೇಷನ್ ಮಾಡಿದ್ಮೇಲೆ ಸರಿ ಆಗಲಿಕ್ಕೆ ಚಾನ್ಸ್ ಉಂಟು. ಸೊ ಯೂಶಲಿ ಈಗ ಇನ್ನೊಂದು ಬೆಲ್ಸ್ ಪಾಲ್ಸಿ ಅಂತ ಹೇಳ್ತೇವೆ, ಅದಂದರೆ ಯೂಶಲಿ ಇನ್ಫೆಕ್ಷನಿಂದ ಆಗುವಂತಹ
ಈ ಫೇಶಿಯಲ್ ಪಾಲ್ಸಿ. ಈ ವೈರಲ್ ಇನ್ಫೆಕ್ಷನ್ನಿಂದ ಅಥವಾ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಈ ಫೇಶಿಯಲ್ ಪಾಲ್ಸಿ ಆಗುತ್ತೆ. ಅವಾಗ ಅದನ್ನು ಅಗ್ರೆಸಿವ್ ಆಗಿ ಮೆಡಿಕೇಷನ್ಸು, ಇಂಜೆಕ್ಷನ್ಸು, ಸ್ಟೀರಾಯ್ಡ್ಸ್ನಿಂದ ಟ್ರೀಟ್ ಮಾಡ್ತಾರೆ ನ್ಯೂರಾಲಜಿಸ್ಟ್ಸ್. ಅವಾಗ ಯೂಶಲಿ ರಿಕವರಿ ಆಗುತ್ತೆ. ಬರುವ ಸಾಧ್ಯತೆಗಳು ಕಡಿಮೆ, ಬಟ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಮುಖದ ಪಾರ್ಶ್ವವಾಯುವಿನಿಂದಾಗಿ ಬೇರೆ ಅಂಗಗಳಿಗೆ ಕೂಡ ಅದು ಎಫೆಕ್ಟ್ ಆಗ್ತದ ಹೇಗೆ? ಯೂಶಲಿ ಕಡಿಮೆ. ಯೂಶಲಿ ವಾಟ್ ವಿ ಕಾಲ್ ಇಟ್ ಎಸ್, ಈಗ ಬೇರೆ ಮಿದುಳಿನಲ್ಲಿ ತೊಂದರೆ ಆದಾಗ, ಈ ಸೆರೆಬ್ರಲ್ ಪಾಲ್ಸಿ ಅಂತ ಏನು ಹೇಳ್ತೇವೆ, ಅಥವಾ ಮಿದುಳಿನಿಂದ ಈ ಫೇಶಿಯಲ್ ನಾವು ಸ್ಟಾರ್ಟ್ ಆಗುವ ಜಾಗದಲ್ಲಿ ಏನಾದರೂ ಪ್ಯಾರಾಲಿಸಿಸ್ ಆದಾಗ, ಅದು ಬೇರೆ ಜೊತೆಗೆ ಅವರಿಗೆ ಕೈನ ಅರ್ಧ ಭಾಗ ಪಾರ್ಶ್ವವಾಯು ಆಗಿರ್ಬೋದು, ಹಾಫ್ ಸ್ಟ್ರೋಕ್ ಆಗಿರ್ಬೋದು. ಆ ರೀತಿ ಆದಾಗ ಇದು ಒಂದು ಭಾಗ ಆಗಿರ್ಬೋದು. ಮುಖದಲ್ಲಿ ದೇಹದ ಅರ್ಧ ಭಾಗ ಪಾರ್ಶ್ವವಾದಾಗ ಅವರಿಗೆ ಒಂದು ಸೈಡದ ಕಂಟ್ರೋಲ್ ಇರೋದಿಲ್ಲ. ಆವಾಗ ಸಹ ಅದರೊಟ್ಟಿಗೆ ಇದು ಬರಬಹುದು. ಸೊ ಅದು ಇವೆಲ್ಲನೂ ಬ್ರೈನ್ನಲ್ಲಿ ಆಗುವಂಥ ನರ್ವ್ ಇಂಜುರಿ ಆದಾಗ, ಬ್ರೈನ್ನಲ್ಲಿ ಟ್ಯೂಮರ್ ಇದ್ದಾಗ, ಬ್ರೈನ್ನಲ್ಲಿ ನರ್ವ್ ಇಂಜುರಿ ಆದಾಗ, ಅದರಿಂದ ಏನಾದರೂ ಅಲ್ಲಿ ಒತ್ತಡ ಬಿದ್ದಾಗ ಈ ರೀತಿ ಫೇಶಿಯಲ್ ನೋವು ಕ್ಯಾನ್ ಬಿ ಅ ಪಾರ್ಟ್ ಆಫ್ ದ ಸೆರೆಬ್ರಲ್ ಪಾಲ್ಸಿ. ಬಟ್ ಇದರಿಂದ ಬೇರೆ ಎಕ್ಸ್ಟೆಂಡ್ ಏನೂ ಆಗೋದಿಲ್ಲ, ಅದು ಅಲ್ಲಿಯೇ ನಿಲ್ಲುತ್ತೆ ಅಷ್ಟೇ. ಇದು ಸಿವಿಯರ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ? ಅಂದರೆ ಡೆತ್ ತನಕ ಹೋಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಇಲ್ಲ, ಯೂಶಲಿ ದೇ ವಿಲ್ ಹ್ಯಾವ್ ದ ಡೇ ಟು ಡೇ ಇನ್ಕನ್ವೀನಿಯನ್ಸಸ್, ದೇ ವಿಲ್ ಹ್ಯಾವ್ ದಿಸ್ ಡೇ ಟು ಡೇ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, day to day they will have daily inconveniences, problems, nuisance in the day to day life. ಅದರಿಂದ ಆ ರೀತಿಯಾಗಿ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಆಗಲಿ, ಜೀವಕ್ಕೆ ಅಪಾಯವಾಗುವಂಥದ್ದು ಆಗೋದಿಲ್ಲ. That is the reason why most of them neglect and they usually accept it and they try to live with it, which is not really necessary. ಸೊ ಇದೊಂದು ಅವರ ವೃತ್ತಿ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ? Definitely, because ಅವರಿಗೆ since they have all these problems, psychologically they will be affected. So psychologically when a person is affected, they will not be able to interact socially also. ಸೊ ಅವರಿಗೆ ಮನಸ್ಸಿನಲ್ಲಿ ಅವರು ನಾನು ಸರಿ ಇಲ್ಲ ಅನ್ನೋ ಮನೋಭಾವನೆ ಬಂದಾಗ ಅವರು ಯೂಶಲಿ ಅವರ ವೃತ್ತಿಯಲ್ಲೇ ಆಗಲಿ, ಅಥವಾ ಅವರ ಗೆಳೆಯರೊಟ್ಟಿಗೆ ಆಗಲಿ, ಅಥವಾ ಅವರ ಮನೆಯಲ್ಲಿರುವ ಸಂಬಂಧಿಕರೊಟ್ಟಿಗೆ ಆಗಲಿ, ಅವರು ಮಾಡುವ ಇಂಟ್ರಾಕ್ಷನ್ ಯೂಶಲಿ ಅಫೆಕ್ಟ್ ಆಗುತ್ತೆ. ಸೊ ಅವರ ಮಾನಸಿಕವಾಗಿ ಅವರು ಡೌನ್ ಆಗ್ತಾರೆ, ಇಂಟ್ರಾಕ್ಟ್ ಮಾಡುವಂಥದ್ದನ್ನು ಕಡಿಮೆ ಅಥವಾ ಅವಾಯ್ಡ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಅವರಿಗೆ ಅವರ ಫ್ಯಾಮಿಲಿ ಲೈಫ್ ಮತ್ತು ಅವರ ವೃತ್ತಿಪರ ಜೀವನ ಕೂಡ ಅವರಿಗೆ ಅಫೆಕ್ಟ್ ಆಗುತ್ತೆ. ಓಕೆ, ಇನ್ನು ಸರ್ಜರಿಯಿಂದಾಗಿ ಏನಾದರೂ ಸೈಡ್ ಎಫೆಕ್ಟ್ಸ್ ಆ ಥರ ಏನಾದರೂ ಆಗುತ್ತಾ? ಇಲ್ಲ ಮಾತ್ರೆಗಳಿಂದಾಗಿ? ಮಾತ್ರೆಗಳಿಂದ ಸಣ್ಣ ಪ್ರಮಾಣದ ಸೈಡ್ ಎಫೆಕ್ಟ್ಸ್ ಆಗಲಿಕ್ಕೆ, ಕೆಲವರಿಗೆ ಸೆನ್ಸಿಟಿವಿಟಿ ಇದ್ರೆ ಆಗಲಿಕ್ಕೆ ಚಾನ್ಸ್ ಉಂಟು. ಬಟ್ ಸ್ಪೆಸಿಫಿಕ್ ಆಗಿ ಸರ್ಜರಿಯಿಂದಾಗಲಿ ಮೆಡಿಸಿನಿಂದಾಗಲಿ ಯಾವ ದೊಡ್ಡ ದುಷ್ಪರಿಣಾಮಗಳು ಆಗುವ ಸಾಧ್ಯತೆಗಳು ತುಂಬ ಕಡಿಮೆ. ಓಕೆ, ಇನ್ನು ಎಷ್ಟು ಬೇಗ ಬಂದರೆ ಆದಷ್ಟು ಕ್ಯೂರ್ ಮಾಡಬಹುದು ಇದನ್ನು? ಯೂಶಲಿ ಅವರಿಗೆ ಈ ಪ್ರಾಬ್ಲಮ್ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಕೊಡ್ತಾರೆ. ಯೂಶಲಿ ಈಗ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗಲಿಲ್ಲ ಅಂದರೆ ಅವರು ಇಮಿಡಿಯೇಟ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೆ ವಿತಿನ್ ಫ್ಯೂ ವೀಕ್ಸ್ ಅಥವಾ ಮಂತ್ಸಲ್ಲಿ ಬಂದರೆ ಒಳ್ಳೆಯದು. ಈಗ ಟ್ಯೂಮರ್ಸ್ ಆಗಿದೆ, ಈ ಟ್ಯೂಮರ್ ಆಪರೇಷನ್ ಮಾಡಿದ್ದಾರೆ, ಪ್ಯಾರೋಟಿಡ್ ಟ್ಯೂಮರ್ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಆದಮೇಲೆ ಅವರಿಗೆ ಅದು ಬೇರೆ ಯಾವುದೋ ಜಾಗದಲ್ಲಿ ಮಾಡಿದ್ದಾರೆ, ಅಲ್ಲಿ ನರ್ವ್ ಆಪರೇಷನ್ ಮಾಡುವಂಥ ಡಾಕ್ಟರ್ ಇಲ್ಲದೇ ಇರಬಹುದು ಬೇರೆ ಸಣ್ಣ ಜಾಗದಲ್ಲಿ. ಅವರಿಗೆ ಅದು ಆಪರೇಷನ್ ಮಾಡಿದ ಮೇಲೆ ಅವರ ಮುಖದಲ್ಲಿ ಈ ರೀತಿ ಫೇಶಿಯಲ್ ಪಾಲ್ಸಿ ಆಗಿದೆ ಅಂದಾಗ ಅವರು ಅದನ್ನು ಆ ಸರ್ಜರಿ ರಿಕವರ್ ಆದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಬಂದರೆ ನಾವು ಕೂಡ ಬೇಗ ಆಪರೇಷನ್ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯಗಳುಂಟು. ಯೂಶಲಿ ಫ್ಯೂ ವೀಕ್ಸ್ ಟು ಫ್ಯೂ ಮಂತ್ಸ್, ಕೆಲವು ವಾರದ ಮತ್ತು ಅಥವಾ 4-5 ತಿಂಗಳ ಮುಂಚೆ ಈ ಸಮಯದಲ್ಲಿ ಬಂದರೆ ಅವರಿಗೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಉಂಟು. ಇನ್ನು ಕೆಲವರಿಗೆ ಶುಗರ್ ಎಲ್ಲ ಇರುತ್ತೆ, ಆ ಸಂದರ್ಭದಲ್ಲಿ ಸರ್ಜರಿ ಆಗುತ್ತಾ? ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ? ಹೌದು, ಶುಗರ್ ಇರಲಿ ಅಥವಾ ಅವರಿಗೆ BP ಇರಲಿ, ಆ ಮೂಮೆಂಟಲ್ಲಿ ತುಂಬ ಹೈ ಶುಗರ್ ಅಥವಾ BP ಇದ್ದಾಗ ಆಪರೇಷನ್ ಮಾಡಲಿಕ್ಕೆ ಭಾರಿ ಕಷ್ಟ ಉಂಟು. ಅದಕ್ಕೆ ನಾವು ಫಸ್ಟ್ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ಅವರಿಗೆ ಅದನ್ನು ಶುಗರ್ ಅಥವಾ BP ಅದನ್ನು ಕಂಟ್ರೋಲ್ ಮಾಡಿಸಿ ಅವರಿಗೆ ಅದಕ್ಕೆ ಏನು ಕರೆಕ್ಟಾಗಿ ಮದ್ದು ಕೊಡಬೇಕು ಅಥವಾ ಇಂಜೆಕ್ಷನ್ ಕೊಡಬೇಕು, ಇನ್ಸುಲಿನ್ ಕೊಡಬೇಕು, ಅದನ್ನೆಲ್ಲ ಕೊಡಿಸಿ ಆ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ವಿ ವಿಲ್ ಮೇಕ್ ಶೋರ್ ದಟ್ ದೇ ಆರ್ ಸರ್ಜಿಕಲಿ ಫಿಟ್ ಟು ಗೆಟ್ ದ ಸರ್ಜರಿ ಡನ್. ಆಮೇಲೆ ನಾವು ಅದನ್ನು ಸರ್ಜರಿನ ಡಿಸೈಡ್ ಮಾಡುವಂಥದ್ದು. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಯೂಶಲಿ ಈ ಫೇಶಿಯಲ್ ನೋವು ಪಾಲ್ಸಿ ಅಂತ ಆಗುವಂಥದ್ದು ಕೆಲವೊಂದು ಬೇರೆ ಸುಮಾರು ಕಾರಣಗಳಿಂದ ಆಗುತ್ತೆ. ನಮಗೆ ಒಂದು ಏನು ಗೊತ್ತಾಗದೆ ಯಾವುದೋ ಇನ್ಫೆಕ್ಷನಿಂದ ಆಗಬಹುದು. ಅದರಿಂದ ನಮಗೆ ಇದು ಮೋಸ್ಟ್ ಆಫ್ ಟೈಮ್ಸ್ ಫೇಶಿಯಲ್ ನೋವು ಪಾಲ್ಸಿ ಏನಾಗುತ್ತೆ, ಇಟ್ಸ್ ಆಲ್ ಆಫ್ ಎ ಸಡನ್, ಯಾವುದೋ ಒಂದು ಸಿಗ್ನಲ್ ಸಿಗೋದಿಲ್ಲ. ನಾವು ಕೆಲವೊಮ್ಮೆ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದಾಗ ಒಂದು ಮುಖದಲ್ಲಿ ನಾವು ವ್ಯತ್ಯಾಸ ಕಾಣಬಹುದು, ಅಥವಾ ಏನಾದರೂ ನಮ್ಮ ಮಿದುಳಿನಲ್ಲಿ ಆಗಲಿ ಅಥವಾ ಮುಖದಲ್ಲಿ ಈ ಫೇಶಿಯಲ್ ನೋವು ಬರುವಂಥ ಜಾಗದಲ್ಲಿ ಏನಾದರೂ ಒಂದು ಟ್ಯೂಮರ್ ಇದ್ದಾಗ ಆಪ್ರೇಷನ್ ಆದಮೇಲೆ ಬೇರೆ ಏನೇನು ಕಾರಣಗಳಿಂದ ಈ ರೀತಿ ಫೇಶಿಯಲ್ ನೋವು ಪಾಲ್ಸಿ ಆಗಬಹುದು. ಆ್ಯಂಡ್ ನಾವು ಆದಮೇಲೆ ಮುಖದಲ್ಲಿ ಇರುವ ಎಕ್ಸ್ಪ್ರೆಷನ್ಗಳು ಕಡಿಮೆ ಆಗ್ಬೋದು. ಈ ರೀತಿ ತೊಂದರೆಯನ್ನು ಅವರು ಫೇಸ್ ಮಾಡ್ತಿದ್ರೆ, ನೀವ್ಯಾರಾದರೂ ಡೇ ಟು ಡೇ ಲೈಫಲ್ಲಿ ತೊಂದರೆ ಆಗ್ತಿದ್ರೆ, ಊಟ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಕಣ್ಣು ಮುಚ್ಚಲಿಕ್ಕೆ,
ಸೊ ಮತ್ತು ಮನಸ್ಸಿನಲ್ಲಿ ನಾನು ನಾರ್ಮಲ್ ಇಲ್ಲ, ಮುಖದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಆ ರೀತಿ ಬೇಜಾರು, ಈ ಆತಂಕ, ಸೈಕಾಲಜಿಕಲ್ ಡಿಪ್ರೆಷನ್ ಫೇಸ್ ಮಾಡ್ತಾಯಿದ್ರೆ ಅದು ಆ ರೀತಿ ಹಾಗೆಯೇ ಇರಲಿಕ್ಕೆ ಹಾಗೆ ಇರುವಂಥ ಸಂದರ್ಭಗಳು ಇಲ್ಲ. ಆ್ಯಕ್ಚುಲಿ ಅದನ್ನು ಸರಿ ಮಾಡಲಿಕ್ಕೆ ಆಪ್ಷನ್ಗಳಿದೆ. ಅದನ್ನು ನೀವು ಆ್ಯಕ್ಚುಲಿ ಮುನ್ನುಗ್ಗಿ ಅದರಿಂದ ಹೊರಗೆ ಬಂದು ಡಾಕ್ಟ್ರುಗಳಿಗೆ, ಪ್ಲಾಸ್ಟಿಕ್ ಸರ್ಜನ್ಸ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಮೀಟ್ ಮಾಡಿದಾಗ ಏನಾಗುತ್ತೆ, ಏನೇನು ಅದಕ್ಕೆ ಮಾಡ್ಬೋದು, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನು ಆಪ್ರೇಷನ್ ಮಾಡೋದ್ರಿಂದ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ನಾವು ಅದನ್ನು ನಿರ್ಧರಿಸ್ಬೋದು. ಆ್ಯಂಡ್ ನಿಮಗೆ ಆಗಿರುವಂತಹ ಆ ತೊಂದರೆಗಳನ್ನು ನಾವು ಸರಿಪಡಿಸಿ ನಿಮ್ಮನ್ನು ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಬೋದು. ಸೊ ಆ ಆಶಾಭಾವನೆಯಿಂದ ಅದನ್ನು ಡಾಕ್ಟ್ರುಗಳಿಗೆ ತೋರಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ನಿಮಗೆ ಯಾವಾಗಲೂ ಸೂಕ್ತವಾದದ್ದು. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.